Hello everyone, welcome back to Agrivas Academy YouTube channel. So in this video, we are going to discuss about the complete 60 days study plan and the preparation strategy for the Karnataka Assistant Horticulture Officer and Assistant Director of Horticulture Exam 2026. So ಈ ವಿಡಿಯೋದಲ್ಲಿ ನಾವು complete study plan ಮತ್ತೆ preparation strategies ನ discuss ಮಾಡೋಣ. So before going into the topic, so like ಈ complete ಪ್ರಿಪರೇಷನ್ ಸ್ಟ್ರಾಟಜಿ ಮತ್ತೆ ಸ್ಟಡಿ ಪ್ಲಾನ್ ನ ನಾವು ಲೈಕ್ ಪ್ರೀವಿಯಸ್ ಇಯರ್ಸ್ ಅಲ್ಲಿ ರೆಕ್ರೂಟ್ ಆಗಿರುವ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ಸ್ ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಆಫೀಸರ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಆಗಿ ಲೈಕ್ ಅವರಿಂದ ಲೈಕ್ ದ ನಂಬರ್ ಆಫ್ ಅವರ್ಸ್ ದೇವರ್ ಸ್ಟಡಿಡ್ ಸೊ ಅಂಡ್ ದ ವೇ ಆಫ್ ಅಪ್ರೋಚ್ ಟುವರ್ಡ್ಸ್ ದ ಎಕ್ಸಾಮ್ ಹೆಂಗಿತ್ತು, ಸೊ ಅವ್ರದ್ದು ಸ್ಟಡಿ ಪ್ಲಾನ್ ಹೆಂಗಿತ್ತು, ಅವ್ರದ್ದು ಪ್ರಿಪರೇಷನ್ ಸ್ಟ್ರಾಟಜಿ ಹೆಂಗಿತ್ತು, ಸೊ ಈ ತರ ಎಲ್ಲ ಇನ್ಫಾರ್ಮೇಶನ್ ನಾವು ಕಲೆಕ್ಟ್ ಮಾಡಿ ಸೊ ಕಂಪೈಲ್ ಮಾಡಿದೀವಿ. ಸೊ ಇದನ್ನ ಈ ಟೋಟಲ್ ಕಂಪ್ಲೀಟ್ ಪ್ರಿಪರೇಷನ್ ಸ್ಟ್ರಾಟಜೀಸ್ ಅಂಡ್ ಸ್ಟಡಿ ಪ್ಲಾನ್ ನಾವು ಲೈಕ್ ಒಂದು PDF ಫಾರ್ಮ್ಯಾಟ್ ಅಲ್ಲಿ ಮಾಡಿದೀವಿ. ಸೊ ಈ PDF ನ ನಾನು ನಿಮಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಸೊ ದಟ್ ಯು ಕ್ಯಾನ್ ಜಸ್ಟ್ ಟೇಕ್ ದ ಪ್ರಿಂಟ್ ಔಟ್ ಆಫ್ ದಿಸ್ ಪ್ರಿಪರೇಷನ್ ಸ್ಟ್ರಾಟಜೀಸ್ ಅಂಡ್ ಯು ಕ್ಯಾನ್ ಫಾಲೋ ದಿಸ್ ಆಲ್ ದ ಸ್ಟ್ರಾಟಜೀಸ್ ಅಂಡ್ ಆಲ್ ದ ಸ್ಟಡಿ ಪ್ಲಾನ್ ಫಾರ್ ಯುವರ್ ಎಕ್ಸಾಮ್ ಸೊ ದಟ್ ಯು ಕ್ಯಾನ್ ಸಕ್ಸಸ್ಫುಲಿ ಕ್ರ್ಯಾಕ್ ದಿ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಅಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಎಕ್ಸಾಮ್ 2026. ಸೊ ಈ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ದಟ್ ಯು ಕ್ಯಾನ್ ಜಾಯಿನ್ ಫ್ರಮ್ ದೇರ್. ನೌ ಕಮಿಂಗ್ ಇನ್ ಟು ದ ಟಾಪಿಕ್. ಸೊ ಈ ಕಂಪ್ಲೀಟ್ 60 ಡೇಸ್ ಪ್ರಿಪರೇಷನ್ ಸ್ಟ್ರಾಟಜೀಸ್ ಹೆಂಗಿರಬೇಕು, ಸೊ ಸ್ಟಡಿ ಪ್ಲಾನ್ ಹೆಂಗಿರಬೇಕು ಅನ್ನೋದನ್ನ ನಾವು ಈಗ ಡಿಸ್ಕಸ್ ಮಾಡೋಣ. ಸೊ ಲೈಕ್ ಫಸ್ಟ್ ಆಫ್ ಆಲ್ ಈ ವಿಡಿಯೋದಲ್ಲಿ ನಾವು ಏನೇನು ಡಿಸ್ಕಸ್ ಮಾಡ್ತೀವಿ ಅಂದ್ರೆ, ಫಸ್ಟ್ ಒನ್ ದ ಸ್ಮಾರ್ಟ್ ಪ್ಲಾನ್. ಸೊ ಸ್ಮಾರ್ಟ್ ಪ್ಲಾನ್ ಹೆಂಗಿರಬೇಕು, ನೆಕ್ಸ್ಟ್ ಕಂಪ್ಲೀಟ್ ಸಿಲೆಬಸ್ ಕವರೇಜ್. ಸೊ ಈ ಲಿಮಿಟೆಡ್ ಟೈಮ್ ಅಲ್ಲಿ ಕಂಪ್ಲೀಟ್ ಸಿಲೆಬಸ್ ಹೆಂಗ್ ಕವರ್ ಮಾಡಬೇಕು, ನೆಕ್ಸ್ಟ್ ಟಿಪ್ಸ್ ಅಂಡ್ ಟ್ರಿಕ್ಸ್. ಸೊ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಮಗೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನೋದು ಇರಬೇಕು ಸೊ ದಟ್ ವಿ ಕ್ಯಾನ್ ಈಸಿಲಿ ಕ್ರ್ಯಾಕ್ ದಿ ಎಕ್ಸಾಮ್. ನೆಕ್ಸ್ಟ್ ಡೈಲಿ ಗೋಲ್ಸ್. ಸೊ ಡೈಲಿ ಟಾರ್ಗೆಟ್ಸ್ ಏನಿರಬೇಕು, ಹೆಂಗ್ ಇಟ್ಕೋಬೇಕು, ಸೊ ಈ ತರ ಎಲ್ಲ ಇನ್ಫಾರ್ಮೇಶನ್. ಮತ್ತೆ ಎಕ್ಸಾಮ್ ಓರಿಯೆಂಟೆಡ್ ಅಪ್ರೋಚ್, ನಮ್ಮ ಅಪ್ರೋಚ್ ಟುವರ್ಡ್ಸ್ ದ ಎಕ್ಸಾಮ್ ಹೆಂಗಿರಬೇಕು. ಸೊ ಈ ತರ ಕಂಪ್ಲೀಟ್ ಡೀಟೇಲ್ಸ್ ನಾವು ಈ ವಿಡಿಯೋದಲ್ಲಿ ಲೈಕ್ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಕಮಿಂಗ್ ಟು ದ ಟಾಪಿಕ್, ಫಸ್ಟ್ ಒನ್. ಸೊ ಇಲ್ಲಿ ನೋಡಿದ್ರೆ ದ 60 ಡೇಸ್ ಪ್ರಿನ್ಸಿಪಲ್. ಸೊ ಈ 60 ಡೇಸ್ ವೈ ಓನ್ಲಿ 60 ಡೇಸ್ ಅಂದ್ರೆ ಲೈಕ್ ನಮಗೆ ನೋಟಿಫಿಕೇಶನ್ ರಿಲೀಸ್ ಆಗಿರೋದು ಆಗಸ್ಟ್ 4ನೇ ತಾರೀಕು. ಸೊ ಮೋಸ್ಟ್ ಪ್ರಾಬಬ್ಲಿ ದ ಎಕ್ಸಾಮ್ ವಿಲ್ ಬಿ ಲೈಕ್ ಅಟ್ ದ ಎಂಡ್ ಆಫ್ ಸೆಪ್ಟೆಂಬರ್ ಆರ್ ಅಕ್ಟೋಬರ್ ಫಸ್ಟ್ ಆರ್ ಸೆಕೆಂಡ್ ವೀಕ್ ಅಲ್ಲಿ ನಮಗೆ ಎಕ್ಸಾಮ್ ಅನ್ನೋದು ಇರುತ್ತೆ. ಸೊ ರಫ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಲೈಕ್ 60 ಡೇಸ್ ಟೈಮ್ ಸಿಗುತ್ತೆ. ರಫ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 60 ಡೇಸ್ ಟೈಮ್ ಅನ್ನೋದು ಸಿಗುತ್ತೆ. ಸೊ ಈ 60 ಡೇಸ್ ನ ನಾವು ಲೈಕ್ ಒಂದು ರಫ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಒಂದು ಕಂಪ್ಲೀಟ್ ಪ್ರಿಪರೇಷನ್ ಸ್ಟ್ರಾಟಜಿ ಮತ್ತೆ ಸ್ಟಡಿ ಪ್ಲಾನ್ ನಾವು ಈ 60 ಡೇಸ್ಗೆ ಮಾಡಿದೀವಿ. ಸೊ ದಟ್ ಇಫ್ ಯು ಫಾಲೋ ದೀಸ್ revision schedule and these study plan and these strategies, you can successfully crack the assistant horticulture officer and assistant director of horticulture exam 2026. So now ಈ 60 days principle ನ ಲೈಕ್ ಹೆಂಗಂದ್ರೆ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ಗೆ ಒಂಥರ ಅಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ಗೆ ಒಂದು ಸ್ಟ್ರಾಟಜಿ, 2 different strategies we have made. So now coming into the discussion, the 60 days principle ನ ನಾವು ಲೈಕ್ 3 phases ಅಲ್ಲಿ ಡಿವೈಡ್ ಮಾಡಿದೀವಿ. ಸೊ 3 phases. ಸೊ ದಟ್ ಈಸ್ phase 1, phase 2 and phase 3. ಸೊ ಈ ಎಲ್ಲ 3 ಫೇಸಸ್ ಡಿಫ್ರೆಂಟ್ ಆಗಿ ಇರುತ್ತೆ. AHOಗೆ ಡಿಫ್ರೆಂಟ್ ಅಂಡ್ ADHಗೆ ಡಿಫ್ರೆಂಟ್ ಇರುತ್ತೆ. ಫಸ್ಟ್ ಒನ್ AHOಗೆ ಡಿಸ್ಕಸ್ ಮಾಡಿದ್ರೆ, ಫಸ್ಟ್ ಫೇಸ್ 1 ಅಲ್ಲಿ 1 to 30 ಡೇಸ್ ಅದು ಫೇಸ್ 1. ನೆಕ್ಸ್ಟ್ 31st ಡೇ ಟು 45th ಡೇ ದಟ್ ಈಸ್ 15 ಡೇಸ್. ನೆಕ್ಸ್ಟ್ 15 ಡೇಸ್ ಫೇಸ್ 3. ಸೊ ಈ ತರ. ಸೊ ಫಸ್ಟ್ 30 ಡೇಸ್ ಫೇಸ್ 1. ಈ 30 ಡೇಸ್ ಫೇಸ್ 1 ಅಲ್ಲಿ ಏನ್ ಮಾಡಬೇಕು ಅಂದ್ರೆ, assistant horticulture for the aspirants who are preparing for the assistant horticulture officer exam, first 30 days. So first 30 days na ನೀವು ಕಂಪ್ಲೀಟ್ ಸಿಲೆಬಸ್ ನ ಕವರ್ ಮಾಡಬೇಕು. ನೆಕ್ಸ್ಟ್ ಕಮಿಂಗ್ ಟು ದ ಫೇಸ್ 2, ಆವಾಗ ನಿಮಗೆ ಫೇಸ್ 1 ಮುಗಿಯುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದ ಫೇಸ್ 2. ಫೇಸ್ 2 ನೆಕ್ಸ್ಟ್ 15 ಡೇಸ್. ಈ 15 ಡೇಸ್ ಅಲ್ಲಿ ಏನ್ ಮಾಡಬೇಕು ಅಂದ್ರೆ, ಫುಲ್ ಕಂಪ್ಲೀಟ್ ಈ 30 ಡೇಸ್ ಅಲ್ಲಿ ನೀವು ಏನ್ ಓದಿರ್ತೀರಾ ಆ ಕಂಪ್ಲೀಟ್ ಸಿಲೆಬಸ್ ನ ನೀವು ಲೈಕ್ ಈ 15 ಡೇಸ್ ಅಲ್ಲಿ ರಿವಿಷನ್ ಮಾಡಬೇಕು. ರಿವಿಷನ್ ಅಂಡ್ ಅಲಾಂಗ್ ವಿತ್ ರಿವಿಷನ್ MCQs ಪ್ರಾಕ್ಟೀಸ್ ಮಾಡಬೇಕು. MCQs ಪ್ರಾಕ್ಟೀಸ್ ಮಾಡೋದು ವೆರಿ 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 ಇಂಪಾರ್ಟೆಂಟ್. ಸೊ ಇಲ್ಲಿ ಹಾರ್ಟಿಕಲ್ಚರ್ ಸಬ್ಜೆಕ್ಟ್ ಅಲ್ಲಿ ನಮಗೆ ಸೊ ಲೈಕ್ ವೆರಿ ಮೆಮೊರಿ ಬೇಸ್ಡ್ ಕ್ವಶನ್ಸ್ ಜಾಸ್ತಿ ಇರುತ್ತೆ. ಸೊ ಈ ತರ ಎಲ್ಲ ಕ್ವಶನ್ಸ್ ನಾವು MCQs ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಕಮಿಂಗ್ ಟು ದ ಫೇಸ್ 3 ಅಂದ್ರೆ ನೆಕ್ಸ್ಟ್ 15 ಡೇಸ್. ನೆಕ್ಸ್ಟ್ 15 ಡೇಸ್ ಫೈನಲ್ 15 ಡೇಸ್ ಏನ್ ಮಾಡಬೇಕು ಅಂದ್ರೆ ಟೆಸ್ಟ್ ತಗೋಬೇಕು, ಮಾಕ್ ಟೆಸ್ಟ್ ತಗೋಬೇಕು ಅಂಡ್ ಲಾಸ್ಟ್ ಅಲ್ಲಿ ಫೈನಲ್ ರಿವಿಷನ್ ಮಾಡಬೇಕು ಈ 15 ಡೇಸ್ ಅಲ್ಲಿ. ಸೊ ಈ ತರ ಮಾಡಿದ್ರೆ ಯು ಕ್ಯಾನ್ ಸಕ್ಸಸ್ಫುಲಿ ಕ್ರ್ಯಾಕ್ ದಿ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಎಕ್ಸಾಮ್. ನೌ ಕಮಿಂಗ್ ಟು ದಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್. ಸೊ ಈ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಎಕ್ಸಾಮ್ಗೆ ಯಾರು ಪ್ರಿಪೇರ್ ಆಗ್ತಾ ಇದಾರೋ ಸೊ ಅವ್ರು ಏನ್ ಮಾಡಬೇಕು ಅಂದ್ರೆ, ಫಸ್ಟ್ ಫೇಸ್ 1 ಅಲ್ಲಿ ಸೊ ಅವ್ರಿಗೆ 35 ಡೇಸ್ ಇಲ್ಲಿ ಟೈಮ್ ಕೊಟ್ಟಿದೀವಿ. ಬಿಕಾಸ್ ಸಿಲೆಬಸ್ ಜಾಸ್ತಿ ಇರುತ್ತೆ, ಸೊ 5 ಡೇಸ್ ಎಕ್ಸ್ಟ್ರಾ ಟೈಮ್ ಕೊಟ್ಟಿದೀವಿ. ಸೊ 35 ಡೇಸ್ ಇಲ್ಲಿ ಫೇಸ್ 1 ಅಲ್ಲಿ ಪೂರ್ತಿ ಸಿಲೆಬಸ್ ನ ಕವರ್ ಮಾಡಬೇಕು. ಅಂದ್ರೆ ಪೂರ್ತಿ ಸಿಲೆಬಸ್ ನ ಈ 35 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ಕಮಿಂಗ್ ಟು ದ ಫೇಸ್ 2. ಈ ಫೇಸ್ 2 ಅಲ್ಲಿ ಲೈಕ್ 12 ಡೇಸ್ ಸಿಗುತ್ತೆ. ಈ 12 ಡೇಸ್ ಏನ್ ಮಾಡಬೇಕು ಅಂದ್ರೆ ರಿವಿಷನ್ ಮಾಡಬೇಕು.
ಸೊ ಈ ಕಂಪ್ಲೀಟ್ ಸಿಲೆಬಸ್ನ ಕಂಪ್ಲೀಟ್ ಮಾಡಿರ್ತಾರಲ್ಲ, ಈ ಕಂಪ್ಲೀಟ್ ಸಿಲೆಬಸ್ನ ರಿವಿಷನ್ ಮಾಡಬೇಕು, ಅಲಾಂಗ್ ವಿತ್ MCQs ಪ್ರಾಕ್ಟೀಸ್ ಮಾಡಬೇಕು. ಈ MCQs ಅನ್ನೋದನ್ನ ನಾವು ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು. ಸೊ MCQs ಪ್ರಾಕ್ಟೀಸಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ 11 ಡೇಸ್, ನೆಕ್ಸ್ಟ್ ಲಾಸ್ಟ್ 11 ಡೇಸ್ ಏನ್ ಮಾಡ್ಬೇಕಂದ್ರೆ ಲೈಕ್ ಟೆಸ್ಟ್ ತಗೋಬೇಕು, ಮಾಕ್ ಟೆಸ್ಟ್ ತಗೋಬೇಕು ಅಂಡ್ ಫೈನಲ್ ರಿವಿಷನ್. ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದು ಫೈನಲ್ ರಿವಿಷನ್. ದಿಸ್ ಇಸ್ ಫೇಸ್ 3. ಸೊ ಈ ಫೇಸ್ 3 ಅಲ್ಲಿ ಸೊ ಈ ತರ ಕಂಪ್ಲೀಟ್ ನಾವು 60 ಡೇಸ್ ನ ಫೇಸ್ 1, ಫೇಸ್ 2, ಫೇಸ್ 3 ಈ ತರ ಡಿವೈಡ್ ಮಾಡ್ಕೊಂಡು 30 ಡೇಸ್, 15 ಡೇಸ್, 15 ಡೇಸ್ ಫಾರ್ AHO ಅಂಡ್ ಫಾರ್ ADH 35 ಡೇಸ್ ಪ್ಲಸ್ 12 ಡೇಸ್ ಪ್ಲಸ್ 11 ಡೇಸ್ ಈ ತರ ನಾವು ಡಿವೈಡ್ ಮಾಡ್ಕೊಂಡು ನಮ್ಮ ಸಿಲೆಬಸ್ ನ ಕವರ್ ಮಾಡ್ಕೋಬಹುದು, ಆರಾಮಾಗಿ ಕವರ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ನಾನ್ ನೆಗೋಷಿಯಬಲ್ ರೂಲ್ಸ್ ಅಂತ ಇದೆ. ಸೊ ಇಲ್ಲಿ ನಾವು ಏನೇನು ಹಾಕಿದೀವಿ ಅಂದ್ರೆ ಫಸ್ಟ್ ಒನ್ ಪ್ರೈಮರಿ ಸೋರ್ಸ್. ಸೊ ಅವಾಯ್ಡ್ ಮಲ್ಟಿಪಲ್ ಬುಕ್ಸ್ ಕಲೆಕ್ಟಿಂಗ್ and PDF without completing any one source. ಇಲ್ಲಿ only you should stick on the only one resources. So one subject one resources ಅಷ್ಟೇ. ಸೊ ಇದಕ್ಕಿಂತ ಜಾಸ್ತಿ ಏನು ಬೇಡ. ಸೊ only one subject one resources. So like this only you should stick to only one subject and one resources. ಸೊ ಜಾಸ್ತಿ ರಿಸೋರ್ಸಸ್ ತಗೋಬೇಡ್ರಿ. ಸೊ ಜಾಸ್ತಿ ರಿಸೋರ್ಸಸ್ ತಗೊಂಡ್ರೆ ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂಡ್ ಮೋರ್ ಓವರ್ ಅಟ್ ದ ಲಾಸ್ಟ್ ಮೂಮೆಂಟ್ ಯು ವಿಲ್ ಗೆಟ್ ಮೋರ್ ಕನ್ಫ್ಯೂಷನ್. ಸೊ ಬೈ ಟೇಕಿಂಗ್ ದ many resources. Next, coming to the daily MCQs. So you should practice daily MCQs. Like see, convert every completed topic into questions and active recall. ಸೊ MCQs ಮಾಡಿದ್ರೆ ಲೈಕ್ ಡೈಲಿ ಒಂದು ಚಾಪ್ಟರ್ನ ನೀವು ಕಂಪ್ಲೀಟ್ ಮಾಡ್ತಾ ಇದ್ದೀರಾ ಅಂದ್ರೆ ಸೊ ಆ ಚಾಪ್ಟರ್ಗೆ ರಿಲೇಟೆಡ್ MCQs ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ದಿಸ್ ಇಸ್ ದ ಡೈಲಿ ರೂಲ್ಸ್. ಸೊ ವಾಟ್ ಯು ಶುಡ್ ಡೂ ಡೈಲಿ. ಸೊ ನೆಕ್ಸ್ಟ್ ರಿವಿಷನ್ ಫ್ರಮ್ ಡೇ 1. ಸೊ ಡೇ 1 ಇಂದಾನೆ ಯು ಶುಡ್ ಸ್ಟಾರ್ಟ್ ರಿವಿಷನ್. ಲೈಕ್ ಟುಡೇ you have completed one topic today. So what you should do, like next day you should revise the what you have studied today. Like that you should complete the revision from day 1. So you start the revision from day 1. Next, mistake notebook. So this is very very important. Mistake notebooks ಇಟ್ಕೊಳ್ಳೋದು very very important. ಸೊ ನೀವು MCQs ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಲ್ವಾ. ಸೊ ಈ MCQs ಅಲ್ಲಿ ಲೈಕ್ ನಿಮ್ಗೆ ಮಿಸ್ಟೇಕ್ ಆಗಿರುತ್ತೆ. ಸೊ ಆ ಮಿಸ್ಟೇಕ್ ಕ್ವಶನ್ಸ್ ನ ನೀವು ಲೈಕ್ ಯು ಶುಡ್ ನೋಟ್ ಆಲ್ ದ ಮಿಸ್ಟೇಕ್ ಕ್ವಶನ್ಸ್ ಇನ್ ಒನ್ ನೋಟ್ಬುಕ್. ಸೊ ದಟ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಅಟ್ ದ ಲಾಸ್ಟ್ ಮೂಮೆಂಟ್ ಆಫ್ ದಿ ಎಕ್ಸಾಮ್. ಸೊ ಇದನ್ನ ನಿಮಗೆ ತುಂಬಾ ಯೂಸ್ ಆಗುತ್ತೆ ಲಾಸ್ಟ್ ಎಕ್ಸಾಮ್ ಮೂಮೆಂಟ್ ಅಲ್ಲಿ. ನೆಕ್ಸ್ಟ್ ಮಾಕ್ ಅನಾಲಿಸಿಸ್. ಸೊ ಈ ಲಾಸ್ಟ್ ಫೇಸ್ 3 ಅಲ್ಲಿ ಮಾಕ್ ಟೆಸ್ಟ್ ಅಟೆಂಡ್ ಮಾಡ್ತಿರಲ್ಲ, ಈ ಫೇಸ್ 3 ಅಲ್ಲಿ ನೀವು ಮಾಕ್ ಅನಾಲಿಸಿಸ್ ಮಾಡಬೇಕು. ಸೊ ಈ ಫೇಸ್ 3 ಅಲ್ಲಿ ಮಾಕ್ ಅನಾಲಿಸಿಸ್ ಮಾಡಬೇಕು. ನೆಕ್ಸ್ಟ್ ಫಸ್ಟ್ ಅಫಿಷಿಯಲ್ ಸಿಲೆಬಸ್. ಸೊ ಫಸ್ಟ್ ಒನ್, so in case if you are preparing for the any competitive exam, the first thing you should do is like take a syllabus copy printout. Take a syllabus copy printout and follow and read according to that syllabus. So this is very very important for any competitive exam you are preparing. So this is the final. So and these are the final steps. Like first complete the syllabus, revise the syllabus, practice, test and repeat. So ishte ee 5 steps ನೀವು follow ಮಾಡಿದ್ರೆ you are definitely you can achieve the assistant horticulture officer, assistant director officer exam. You can crack this exam easily in a simple way. Next, coming to now the 60 days strategy for assistant horticulture officer. ಅವ್ರಿಗೆ 60 days strategies ಹಿಂಗಿರಬೇಕು ಅನ್ನೋದನ್ನ ಈಗ ನಾವು ಡೇ ಬೈ ಡೇ ಡಿಸ್ಕಸ್ ಮಾಡೋಣ. ಸೊ ಏನೇನ್ ಮಾಡಬೇಕು, ಸೊ ಈ ಫೇಸ್ 1, ಫೇಸ್ 2, ಫೇಸ್ 3 ಅಲ್ಲಿ ಏನೇನ್ ಮಾಡಬೇಕು ಅವರು ಅಂದ್ರೆ ಲೈಕ್ ಫಸ್ಟ್ ಒನ್ ಫೇಸ್ ವೈಸ್ ಪ್ಲಾನ್. AHOಗೆ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಆಸ್ಪಿರೆಂಟ್ಸ್ ಯಾರು ಇದ್ದಾರೋ ಸೊ ಅವ್ರಿಗೆ ಲೈಕ್ ಫಸ್ಟ್ ಒನ್ ಏನಂದ್ರೆ ಡೇ 1 to 4 ನಾವು ಆಲ್ರೆಡಿ ಫೇಸ್ 1 ಅಲ್ಲಿ 1 to 30 ಡೇಸ್ ಸಿಲೆಬಸ್ ಕವರೇಜ್ಗೋಸ್ಕರ ಟೈಮ್ ಕೊಟ್ಟಿದ್ದೀವಿ. ಸೊ ಈ ಸಿಲೆಬಸ್ ಕವರೇಜ್ಗೋಸ್ಕರ 1 to 30 ಡೇಸ್ ಟೈಮ್ ಕೊಟ್ಟಿದ್ದೀವಲ್ಲ. ಸೊ ಇದರಲ್ಲಿ ಎಲ್ಲ ಸಿಲೆಬಸ್ನ 30 ಡೇಸ್ ಅಲ್ಲಿ ಹೆಂಗ್ ಕವರ್ ಮಾಡಬೇಕು ಅಂದ್ರೆ ಫಸ್ಟ್ ಒನ್ ಲೈಕ್ ಸಿ ಡೇ 1 to 4 ದಟ್ ಈಸ್ 4 ಡೇಸ್. ಇಲ್ಲಿ ನಿಮಗೆ 4 ಡೇಸ್ ಟೈಮ್ ಇರುತ್ತೆ. ಈ 4 ಡೇಸ್ ಅಲ್ಲಿ ಕಂಪ್ಲೀಟ್ ಫ್ರೂಟ್ ಸೈನ್ಸ್ ಸಬ್ಜೆಕ್ಟ್ ನ ಕಂಪ್ಲೀಟ್ ಮಾಡಿ. ಕಂಪ್ಲೀಟ್ ಫ್ರೂಟ್ ಸೈನ್ಸ್ ಲೈಕ್ ಈ ಫ್ರೂಟ್ ಸೈನ್ಸ್ ಅಲ್ಲಿ ಹೆಂಗ್ ಓದ್ಬೇಕು ಅಂದ್ರೆ ಫಸ್ಟ್ ನಮ್ಗೇನು ಕ್ರಾಪ್ ವೈಸ್ ಪ್ರೊಡಕ್ಷನ್ ಬೇಕು. ಸೊ ಕ್ರಾಪ್ ವೈಸ್ ಪ್ರೊಡಕ್ಷನ್ ನೋಟ್ಸ್. ಸೊ ನಿಮ್ಮ ಹತ್ರ ನೋಟ್ಸ್ ಇದ್ರೆ ಆ ನೋಟ್ಸ್ ನ ರಿವೈಸ್ ಮಾಡಿ ಒಂದ್ಸತಿ ರಿವಿಸಿಟ್ ಮಾಡಿ ಆ ನೋಟ್ಸ್ ನ. ನೆಕ್ಸ್ಟ್ ವೆರೈಟೀಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಫ್ರೂಟ್. ಸೊ ಆಲ್ ದ ವೆರೈಟೀಸ್ ನ ನೀವು ಲೈಕ್ ಆಲ್ ದ ವೆರೈಟೀಸ್ ನ ಒಂದ್ಸತಿ ನೋಡ್ಕೊಳ್ಳಿ. ನೆಕ್ಸ್ಟ್ ಡಿಸಾರ್ಡರ್ಸ್, ಅದಾದ್ಮೇಲೆ ಪೆಸ್ಟ್ ಅಂಡ್ ಡಿಸೀಸಸ್. ಸೊ ಇದು ಈ ತರ ಫ್ರೂಟ್ ಸೈನ್ಸ್ ಅಲ್ಲಿ ಇಂಪಾರ್ಟೆಂಟ್ ಮಾತ್ರನೇ ನೀವು ಈಗ ನೋಡ್ಕೋಬೇಕು. ಯಾಕಂದ್ರೆ ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ, ಜಸ್ಟ್ ಓನ್ಲಿ 60 ಡೇಸ್. ಈ 60 ಡೇಸ್ ಅಲ್ಲಿ ನಾವು ಸ್ಮಾರ್ಟ್ ವರ್ಕ್ ಮಾಡಬೇಕು. ಸೊ ಹಾರ್ಡ್ ವರ್ಕ್ ಮಾಡೋಕ್ಕಿಂತ ಸ್ಮಾರ್ಟ್ ವರ್ಕ್ ಮಾಡಿದ್ರೆ ವಿಲ್ ಗೆಟ್ ಮೋರ್ ಬೆನಿಫಿಟ್. ಸೊ ಲೈಕ್ ದಿಸ್ ಇದು ಸ್ಟ್ರಾಟಜಿ ಅಂದ್ರೆ ಹಿಂಗಿರ್ಬೇಕು. ಲೈಕ್ ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಎಲ್ಲಾ ಸಿಲೆಬಸ್ ಕಂಪ್ಲೀಟ್ ಆಗಬೇಕು. ಈ ತರ ನಮ್ಮ ಸ್ಟ್ರಾಟಜಿ ಇರಬೇಕು ಎಕ್ಸಾಮ್ಗೆ. ಸೊ ಫ್ರೂಟ್ ಸೈನ್ಸ್ ಅಲ್ಲಿ ಲೈಕ್ ಸಿ ಕ್ರಾಪ್ ವೈಸ್ ಪ್ರೊಡಕ್ಷನ್ ನೋಟ್ಸ್ ಇಟ್ಕೊಂಡಿರಿ. ನೆಕ್ಸ್ಟ್ ವೆರೈಟೀಸ್, ಎಲ್ಲಾ ಫ್ರೂಟ್ಸ್ ವೆರೈಟೀಸ್.
ನೆಕ್ಸ್ಟ್ ಡಿಸಾರ್ಡರ್ಸ್, ಪೆಸ್ಟ್ ಅಂಡ್ ಡಿಸೀಸಸ್ ಅಷ್ಟೇ. ಇದು ಕಂಪ್ಲೀಟ್ 4 ಡೇಸ್ನ ನೀವು ಫ್ರೂಟ್ ಸೈನ್ಸ್ ಕಂಪ್ಲೀಟ್ ಮಾಡಬೇಕು. ಈ ಫ್ರೂಟ್ ಸೈನ್ಸ್ ಸಬ್ಜೆಕ್ಟ್ ಕಂಪ್ಲೀಟ್ ಮಾಡಬೇಕು ಇನ್ ಜಸ್ಟ್ 4 ಡೇಸ್. ನೆಕ್ಸ್ಟ್ ಕಮಿಂಗ್ ಟು ದಿ 5, 6, 7 ಈ 3 ಡೇಸ್ ಅಲ್ಲಿ ವೆಜಿಟೇಬಲ್ ಸೈನ್ಸ್ನ ಕಂಪ್ಲೀಟ್ ಮಾಡಬೇಕು. ಸೊ ಈ ವೆಜಿಟೇಬಲ್ ಸೈನ್ಸ್ ಅಲ್ಲಿ ಏನೇನು ಕಂಪ್ಲೀಟ್ ಮಾಡಬೇಕಂದ್ರೆ ಫಸ್ಟ್ ಪ್ರೊಡಕ್ಷನ್ ಟೇಬಲ್ಸ್. ಸೊ ಪ್ರೊಡಕ್ಷನ್ ಟೇಬಲ್ಸ್ ಇರುತ್ತಲ್ಲ, ಪ್ರೊಡಕ್ಷನ್ ಟೇಬಲ್ಸ್, ನೆಕ್ಸ್ಟ್ ನರ್ಸರಿ ಮ್ಯಾನೇಜ್ಮೆಂಟ್, ನೆಕ್ಸ್ಟ್ ಸೀಡ್ ಅಂಡ್ ಹೈಬ್ರಿಡ್ ಫ್ಯಾಕ್ಟ್ಸ್. ಸೊ ಈ ತರ ವೆಜಿಟೇಬಲ್ ಸೈನ್ಸ್ ಅಲ್ಲಿ ಈ ಕಂಪ್ಲೀಟ್ ಟಾಪಿಕ್ಸ್ ನ ಕಂಪ್ಲೀಟ್ ಮಾಡಿ. ನಿಮ್ಗೆ ಈ ಪ್ರೊಡಕ್ಷನ್ ಟೇಬಲ್ಸ್ ಈ ತರ ಟೇಬಲ್ಸ್ ಎಲ್ಲ ನಾವು ಆಲ್ರೆಡಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ದಟ್ ಯು ಕ್ಯಾನ್ ಟೇಕ್ ಫ್ರಮ್ ದಟ್ ಅಂಡ್ ಯು ಕ್ಯಾನ್ ಗೋ ಆಸ್ ವೆಲ್ ಆಸ್ ದೇರ್. ನೆಕ್ಸ್ಟ್ ಕಮಿಂಗ್ ಟು ದಿ ಫ್ಲೋರಿಕಲ್ಚರ್ ಸಬ್ಜೆಕ್ಟ್ಗೆ 8, 9, 10 ಸೇಮ್ 3 ಡೇಸ್. ನೆಕ್ಸ್ಟ್ 3 ಡೇಸ್ ಅಲ್ಲಿ ಫ್ಲೋರಿಕಲ್ಚರ್ ಸಬ್ಜೆಕ್ಟ್ ಕಂಪ್ಲೀಟ್ ಮಾಡಬೇಕು. ಇದರಲ್ಲಿ ಲೈಕ್ ಮೈನ್ ಫೋಕಸ್ ಮಾಡಬೇಕಾಗಿರೋದು ನಮಗೆ ಕಮರ್ಷಿಯಲ್ ಫ್ಲವರ್ಸ್ ಅಲ್ಲಿ ಪ್ರೊಟೆಕ್ಟೆಡ್ ಫ್ಲೋರಿಕಲ್ಚರ್, ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್. ಸೊ ಈ 3 ಟಾಪಿಕ್ಸ್ ಮೇಲೆ ಕಂಪ್ಲೀಟ್ ಆಗಿ ನೀವು ಫೋಕಸ್ ಮಾಡಬೇಕು. ನೆಕ್ಸ್ಟ್ ಕಮಿಂಗ್ ಟು ದಿ ನೆಕ್ಸ್ಟ್ 3 ಡೇಸ್ ಪ್ಲಾಂಟೇಶನ್ ಕ್ರಾಪ್ಸ್ ಅಂಡ್ ಸ್ಪೈಸಸ್, ಕಾಮನ್ ಕಂಪ್ಯಾರಿಸನ್ ಟೇಬಲ್ಸ್. ಸೊ ಇದರಲ್ಲಿ ಪ್ಲಾಂಟೇಶನ್ ಕ್ರಾಪ್ಸ್ ಮತ್ತೆ ಸ್ಪೈಸಸ್ ಅಲ್ಲಿ ಕಂಪ್ಯಾರಿಸನ್ ಟೇಬಲ್ಸ್ ಇರುತ್ತಲ್ಲ, ಆ ಕಂಪ್ಯಾರಿಸನ್ ಟೇಬಲ್ಸ್ ನೋಡ್ಕೊಂಡ್ರು ಸಾಕು. ಅಂಡ್ ಮೇಜರ್ ಕನ್ಸ್ಟೆಂಟ್ಸ್ ಏನಿದೆ ಅನ್ನೋದನ್ನ ನೋಡ್ಕೊಂಡ್ರೆ ಇಟ್ ಈಸ್ ಮೋರ್ ದೆನ್ ಎನಫ್ ಫಾರ್ ದಿಸ್ ಒನ್. ನೆಕ್ಸ್ಟ್ ಕಮಿಂಗ್ ಟು ದಿ ನೆಕ್ಸ್ಟ್ 3 ಡೇಸ್ 14, 15 and 16 ಡೇಸ್ ಪ್ರಾಪಗೇಷನ್ ಅಂಡ್ ನರ್ಸರಿ ಮ್ಯಾನೇಜ್ಮೆಂಟ್. ಸೊ ಈ ಪ್ರಾಪಗೇಷನ್ ಅಂಡ್ ನರ್ಸರಿ ಮ್ಯಾನೇಜ್ಮೆಂಟ್ ಪೂರ್ತಿ ಕಂಪ್ಲೀಟ್ ಮಾಡಬೇಕು ಜಸ್ಟ್ 3 ಡೇಸ್ ಅಲ್ಲಿ. ಮೆಥಡ್ಸ್, ಸ್ಟ್ರಕ್ಚರ್ಸ್, ರೂಟ್ ಸ್ಟಾಕ್ಸ್, ಗ್ರಾಫ್ಟಿಂಗ್, ಬಡ್ಡಿಂಗ್, ಡಾರ್ಮೆನ್ಸಿ, ದೀಸ್ ಆರ್ ದ ಮೇಜರ್ ಟಾಪಿಕ್ಸ್. ಸೊ ಈ ಮೇಜರ್ ಟಾಪಿಕ್ಸ್ ನ ನೀವು ಈ 3 ಡೇಸ್ ಅಲ್ಲಿ ಪ್ರಾಪಗೇಷನ್ ನರ್ಸರಿ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ಕಮಿಂಗ್ ಟು ದ ಮೈನರ್ ಸಬ್ಜೆಕ್ಟ್ಸ್, ದೀಸ್ ಆರ್ ದ ಮೇಜರ್ ಸಬ್ಜೆಕ್ಟ್ಸ್. ಸೊ ಇಲ್ಲಿ ನಿಮಗೆ ಮೇಜರ್ ಸಬ್ಜೆಕ್ಟ್ಸ್ ಕಂಪ್ಲೀಟ್ ಆಗುತ್ತೆ. ಇದು ಮೇಜರ್ ಸಬ್ಜೆಕ್ಟ್ಸ್. ನೋ ಕಮಿಂಗ್ ಟು ದ ಮೈನರ್ ಸಬ್ಜೆಕ್ಟ್ಸ್ ಅಲ್ಲಿ ನಿಮಗೆ ಜಸ್ಟ್ ಪ್ಲಾಂಟ್ ಪ್ಯಾಥಾಲಜಿ, ಎಂಟಮಾಲಜಿ, ಸಾಯಿಲ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್, ಪ್ರೊಟೆಕ್ಟೆಡ್ ಹೈಟೆಕ್ ಹಾರ್ಟಿಕಲ್ಚರ್ ಅಂಡ್ ಪೋಸ್ಟ್ ಹಾರ್ವೆಸ್ಟ್ ಪ್ರಾಸೆಸಿಂಗ್ ಅಂಡ್ ಬ್ಯಾಕ್ಲಾಗ್ ಪ್ಲಸ್ ಇಂಟಿಗ್ರೇಟೆಡ್ ರಿವಿಷನ್ಗೆ ನಿಮಗೆ ಲಾಸ್ಟ್ 1 ಡೇ ಟೈಮ್ ಇದೆ. ಇಲ್ಲಿ ಬ್ಯಾಕ್ಲಾಗ್ ಅಂಡ್ ಇಂಟಿಗ್ರೇಟೆಡ್ ರಿವಿಷನ್ಗೆ ಲಾಸ್ಟ್ 1 ಡೇ ಟೈಮ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ನೀವು 17, 18, 19 3 ಡೇಸ್ ಪ್ಲಾಂಟ್ ಪ್ಯಾಥಾಲಜಿಗೆ ಟೈಮ್ ಕೊಡಬೇಕು. ಸೊ ಇದರಲ್ಲಿ ಪ್ಯಾಥಾಲಜಿಯಲ್ಲಿ ಹೆಂಗ್ ಓದಬೇಕು ಅಂದ್ರೆ ಫಸ್ಟ್ ಒನ್ ಕ್ರಾಪ್, ಅದರದ್ದು ಡಿಸೀಸ್ ಅಂಡ್ ಪ್ಯಾಥೋಜನ್, ಕಾಸಲ್ ಆರ್ಗಾನಿಸಮ್ಸ್, ನೆಕ್ಸ್ಟ್ ಸಿಂಪ್ಟಮ್ಸ್, ಮ್ಯಾನೇಜ್ಮೆಂಟ್. ಇಷ್ಟೇ ಪ್ಲಾಂಟ್ ಪ್ಯಾಥಾಲಜಿಯಲ್ಲಿ 3 ಡೇಸ್ ಟೈಮ್ ಇರುತ್ತೆ. ಸೊ ದಟ್ ಯು ಕ್ಯಾನ್ read maximum amount of information you want. Next, entomology. Coming to the entomology alli pest identification. So pest identification and damage, it is very very important. Pest identification adu very very important. Next, damage, life cycle management and integrated pest management. Next, coming to the soil science. See idu 21, 22 20, 21, 22 idu 3 days. Next 23, 24 ಇದು 2 ಡೇಸ್. 2 ಡೇಸ್ ಅಲ್ಲಿ ನೀವು ಸಾಯಿಲ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್ ಕಂಪ್ಲೀಟ್ ಸಬ್ಜೆಕ್ಟ್ ನ ಕಂಪ್ಲೀಟ್ ಮಾಡಬೇಕು. ಸಾಯಿಲ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್ ಅಲ್ಲಿ ಲೈಕ್ ಪ್ರಾಪರ್ಟೀಸ್, ಆಲ್ ದ ಪ್ರಾಪರ್ಟೀಸ್ ಆಫ್ ದ ಸಾಯಿಲ್ಸ್ ಅಂಡ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್, ನೆಕ್ಸ್ಟ್ ಡೆಫಿಷಿಯನ್ಸೀಸ್ ಅಂಡ್ ಫರ್ಟಿಲೈಸರ್ಸ್. ಸೊ ಇಲ್ಲಿ ಫರ್ಟಿಲೈಸರ್ ಅಂಡ್ ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್ ಬಗ್ಗೆನೂ ಓದ್ಬೋದು. ನೆಕ್ಸ್ಟ್ 25, 26 2 ಡೇಸ್. ನೆಕ್ಸ್ಟ್ 2 ಡೇಸ್ ಅಲ್ಲಿ ಪ್ರೊಟೆಕ್ಟೆಡ್ ಹಾರ್ಟಿಕಲ್ಚರ್ ಆರ್ ಹೈಟೆಕ್ ಹಾರ್ಟಿಕಲ್ಚರ್ ಬಗ್ಗೆ ಓದಬೇಕು. ಲೈಕ್ ಪಾಲಿ ಹೌಸ್, ಗ್ರೀನ್ ಹೌಸ್, ಫರ್ಟಿಗೇಷನ್, ಮೈಕ್ರೋ ಇರಿಗೇಷನ್ ಅಂಡ್ ಸಾಯಿಲ್ಲೆಸ್ ಸಿಸ್ಟಮ್. ಇದು ಹೈಟೆಕ್ ಹಾರ್ಟಿಕಲ್ಚರ್. 2 ಡೇಸ್ ಅಲ್ಲಿ ಯು ಕ್ಯಾನ್ ಕವರ್ ದ ಆಲ್ ದ ಸಿಲೆಬಸ್ ಹಿಯರ್. Next, coming to the post harvest and processing. Next 27 and 28 next 2 days ಅಲ್ಲಿ post harvest processing last topic and maturity, harvesting, storage, package, preservation. ಈ ಕಂಪ್ಲೀಟ್ ಚಾಪ್ಟರ್ಸ್ ನ ಲಾಸ್ಟ್ ಈ 27, 28 2 ಡೇಸ್ ಅಲ್ಲಿ ನೀವು ಕವರ್ ಮಾಡ್ಕೋಬಹುದು. ನೆಕ್ಸ್ಟ್ ಇದರಲ್ಲಿ ಫೇಸ್ 1 ಅಲ್ಲಿ ನೆಕ್ಸ್ಟ್ 29 and 30 ಲಾಸ್ಟ್ 2 ಡೇಸ್ ಏನಿರುತ್ತೋ ಇದು ನಿಮಗೆ ಇಲ್ಲಿ ಏನಾದರೂ ಬ್ಯಾಕ್ಲಾಗ್ಸ್ ಇಟ್ಟಿರ್ತೀರಲ್ಲ ಆ ಬ್ಯಾಕ್ಲಾಗ್ಸ್ ನ ಕವರ್ ಮಾಡ್ಕೊಳ್ಳಿ ಅಂಡ್ ಇಂಟಿಗ್ರೇಟೆಡ್ ರಿವಿಷನ್ ಅದ್ರ ಜೊತೆಗೆ ರಿವಿಷನ್ ಮಾಡ್ಕೋಬಹುದು. ಲೈಕ್ ಶಾರ್ಟ್ ನೋಟ್ಸ್ ಮಾಡ್ಕೊಂಡಿರ್ತೀರಲ್ಲ ಅದನ್ನ ರಿವಿಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಯಾಕ್ಲಾಗ್ಸ್ ಏನಾದರೂ ಇದ್ರೆ ಸೊ ಅದನ್ನ ಕವರ್ ಮಾಡ್ಕೊಳ್ಳೋಕೆ ನಿಮಗೆ ಲಾಸ್ಟ್ 2 ಡೇಸ್ ಟೈಮ್ ಅನ್ನೋದು ಕೊಟ್ಟಿದ್ದೀವಿ ಇಲ್ಲಿ. ಸೊ ಇಲ್ಲಿ ನಿಮ್ ಡೈಲಿ ಸ್ಟಡಿ ಮಾಡಲ್ ಹೆಂಗಿರ್ಬೇಕು? ಸೊ ಜನರಲಿ ನೀವು ಈ ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು ಅಂದ್ರೆ ಸೊ ಮಿನಿಮಮ್ ಯು ಶುಡ್ ಸ್ಟಡಿ ಫಾರ್ 9 to 10 ಅವರ್ಸ್. ಮಿನಿಮಮ್ ಯು ಶುಡ್ ಸ್ಟಡಿ ಫಾರ್ 9 to 10 ಅವರ್ಸ್. ಸೊ ಇಲ್ಲಿ ಈ ಕಂಪ್ಲೀಟ್ ಅವರ್ಸ್ ನ ಈ ಕಂಪ್ಲೀಟ್ ಟೈಮ್ ನ ನಾವು ಸೆಷನ್ಸ್ ಆಗಿ ಡಿವೈಡ್ ಮಾಡಿ ಪರ್ ಡೇ ನಾವು ಪರ್ ಡೇ 6 ಸೆಷನ್ಸ್ ವಿ ಹ್ಯಾವ್ ಡಿವೈಡೆಡ್ ಪರ್ ಡೇ ಆಸ್ 6 ಸೆಷನ್ಸ್. ಸಿ ಪರ್ ಡೇ ಆಸ್ 6 ಸೆಷನ್ಸ್ ಇರುತ್ತೆ. ಸೊ ಸೆಷನ್ 1, ಸೆಷನ್ 2, 3, 4, 5, 6 ಪರ್ ಡೇ. ಸೊ ಇಲ್ಲಿ ಫಸ್ಟ್ ಸೆಷನ್ ವಿಲ್ ಬಿ ಫಾರ್ 2 ಅವರ್ಸ್. 1 ಡೇಗೆ ನಿಮಗೆ ಫಸ್ಟ್ ಸೆಷನ್ 2 ಅವರ್ಸ್ ಇರುತ್ತೆ. ಈ 2 ಅವರ್ಸ್ ಅಲ್ಲಿ ಲೈಕ್ ಕೋರ್ ಟೆಕ್ನಿಕಲ್ ಟಾಪಿಕ್ಸ್ ಅಂಡ್ ಕಾನ್ಸೆಪ್ಟ್ ಬಿಲ್ಡಿಂಗ್. ಸೊ ನಿಮ್ಗೆ ಆಲ್ರೆಡಿ ಇಲ್ಲಿ ಲೈಕ್ ಆಲ್ರೆಡಿ ನಿಮ್ಗೆ ಸ್ಕೆಡ್ಯೂಲ್ ಕೊಟ್ಟಿದ್ದೀವಿ. ಏನ್ ಮಾಡಬೇಕು 1 to 4 ಡೇಸ್ ಫ್ರೂಟ್ ಸೈನ್ಸ್ ಓದಬೇಕು ಅನ್ಕೋ. ಸೊ ಈ 1 to 4 ಡೇಸ್ ಅಲ್ಲಿ
ಫ್ರೂಟ್ ಸೈನ್ಸ್ ಅನ್ನೋ ಸಬ್ಜೆಕ್ಟ್ನ ನೀವು ಓದಬೇಕು. ಸೊ ಏನು ಮಾಡಬೇಕು ಇಲ್ಲಿ ಅಂದರೆ, ಸಿ ಫಸ್ಟ್ ಡೇ 1 ಅಲ್ಲಿ 2 ಅವರ್ಸ್ ಅಲ್ಲಿ ಕೋರ್ ಟೆಕ್ನಿಕಲ್ ಟಾಪಿಕ್ ಅಂದರೆ ಫ್ರೂಟ್ ಸೈನ್ಸ್ ಅಲ್ಲಿ ಕೋರ್ ಟಾಪಿಕ್ಸ್ ಏನೇನಿದೆಯೋ ಆ ಎಲ್ಲ ಟಾಪಿಕ್ಸ್ನ ನೀವು ಇಲ್ಲಿ ಲೈಕ್ ಓದಬೇಕು. ನೆಕ್ಸ್ಟ್ ಕಾನ್ಸೆಪ್ಟ್ ಬಿಲ್ಡಿಂಗ್. ಸೊ ಕಾನ್ಸೆಪ್ಟ್ನ ಇಲ್ಲಿ 2 ಅವರ್ಸ್ ಅಲ್ಲಿ ಈ ಕೋರ್ ಟೆಕ್ನಿಕಲ್ ಟಾಪಿಕ್ ಮತ್ತೆ ಕಾನ್ಸೆಪ್ಟ್ ಬಿಲ್ಡಿಂಗ್ ಈ ಮೇಜರ್ ಟಾಪಿಕ್ಸ್ನ ನೀವು ಈ 2 ಅವರ್ಸ್ ಅಲ್ಲಿ ಕವರ್ ಮಾಡ್ಕೋಬೇಕು. ಫ್ರೂಟ್ ಸೈನ್ಸ್ ಅಲ್ಲಿ ಅಥವಾ ಯಾವ್ದಾವ್ ಸಬ್ಜೆಕ್ಟ್ ಇರಲಿ, ಈ 2 ಅವರ್ಸ್ ನಿಮಗೆ ಕೋರ್ ಟೆಕ್ನಿಕಲ್ ಟಾಪಿಕ್ ಮತ್ತೆ ಕಾನ್ಸೆಪ್ಟ್ ಬಿಲ್ಡಿಂಗ್ಗೋಸ್ಕರ ಟೈಮ್ ಅನ್ನೋದು ಅಲಾಟ್ ಆಗಿರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದ ಸೆಷನ್ 2. ನೆಕ್ಸ್ಟ್ ಸೆಕೆಂಡ್ ಸೆಷನ್ ಅಲ್ಲಿ ನೆಕ್ಸ್ಟ್ 2 ಅವರ್ಸ್ ಟೈಮ್. ಇದರಲ್ಲಿ ಸೆಕೆಂಡ್ ಟೆಕ್ನಿಕಲ್ ಟಾಪಿಕ್ ಪ್ಲಸ್ ಶಾರ್ಟ್ ನೋಟ್ಸ್. ನಿಮಗೆ ಶಾರ್ಟ್ ನೋಟ್ಸ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಈ ಸೆಷನ್ ಅಲ್ಲಿ ನೀವು ಶಾರ್ಟ್ ನೋಟ್ಸ್ ಮಾಡ್ಕೋಬಹುದು ಅಂಡ್ ನೆಕ್ಸ್ಟ್ ಟೆಕ್ನಿಕಲ್ ಟಾಪಿಕ್ಸ್ ಏನಾದ್ರು ಇದ್ರೆ ಅದನ್ನು ಓದ್ಬೋದು. ನೆಕ್ಸ್ಟ್ ಕಮಿಂಗ್ ಟು ಥರ್ಡ್ ಸೆಷನ್, ದಟ್ ಈಸ್ ಇಟ್ ಈಸ್ ಓನ್ಲಿ 1 hour 30 minutes ಟೈಮ್. ಈ 1 hour 30 minutes ಅಲ್ಲಿ ನೀವು ಲೈಕ್ ಟಾಪಿಕ್ ವೈಸ್ MCQs ಪ್ಲಸ್ ಆಕ್ಟಿವ್ ರಿಕಾಲ್. ಈ 1 hour 30 minutes ಅಲ್ಲಿ ಇಲ್ಲಿ ಏನು ಓದಿರ್ತಿರಲ್ಲ, ಈ 2 ಸೆಷನ್ಸ್ ಅಲ್ಲಿ ಅಂದ್ರೆ 4 ಅವರ್ಸ್ ಅಲ್ಲಿ ಏನು ಓದಿರ್ತಿರಲ್ಲ, ಈ ಓದಿರೋದೆಲ್ಲಾನು ಒಂದ್ಸತಿ ಆಕ್ಟಿವ್ ಆಗಿ ರೀಕಾಲ್ ಮಾಡ್ಕೊಳ್ಳಿ. ಅಂಡ್ ಈ ಟಾಪಿಕ್ ಮೇಲೆ ನಿಮ್ಗೆ MCQs ಏನಾದರೂ ಇದ್ರೆ ಆ MCQs ನ ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು. ಓಕೆ, ದಿಸ್ 1 hour 30 minutes ಅಲ್ಲಿ ಆಕ್ಟಿವ್ ರಿಕಾಲ್ ಪ್ಲಸ್ MCQs ಪ್ರಾಕ್ಟೀಸ್. ನೆಕ್ಸ್ಟ್ ಕಮಿಂಗ್ ಟು ನೆಕ್ಸ್ಟ್ 2 ಅವರ್ಸ್ ಅಲ್ಲಿ ನೆಕ್ಸ್ಟ್ ಅನದರ್ ಟಾಪಿಕ್ ಅಂಡ್ ವೀಕ್ ಏರಿಯಾ ಇನ್ ವಿಚ್ ಯು ಆರ್ ವೀಕ್. ನೆಕ್ಸ್ಟ್ 2 ಅವರ್ಸ್ ಅಲ್ಲಿ ನೆಕ್ಸ್ಟ್ ಥರ್ಡ್ ಟೆಕ್ನಿಕಲ್ ಟಾಪಿಕ್. ನೆಕ್ಸ್ಟ್ ಟಾಪಿಕ್ ಹೋಗಿ ನೆಕ್ಸ್ಟ್ ನಿಮಗೆ ವೀಕರ್ ಏರಿಯಾಸ್ ಏನಾದ್ರು ಇದ್ರೆ ಆ ಸಬ್ಜೆಕ್ಟ್ ಅಲ್ಲಿ, ಸೊ ದಟ್ ಅಲ್ಲಿ ರಿಕಾಲ್ ಮಾಡ್ಕೊಳ್ಳಿ ಒಂದ್ಸತಿ. ನೆಕ್ಸ್ಟ್ ಕಮಿಂಗ್ ಟು ದ ಫಿಫ್ತ್ ಸೆಷನ್. ಸೊ ಲಾಸ್ಟ್ 1 hour ಈ ಫಿಫ್ತ್ ಸೆಷನ್ ಅಲ್ಲಿ ರಿವಿಷನ್ ಆಫ್ ಪ್ರೀವಿಯಸ್ ಡೇಸ್ ಪ್ಲಸ್ ಫ್ಲಾಶ್ ಫ್ಯಾಕ್ಟ್ಸ್. ಸೊ ಇಲ್ಲಿ ಫ್ಯಾಕ್ಟ್ಸ್ ಏನಾದ್ರು ಇದ್ರು, ಕರೆಂಟ್ ಅಫೇರ್ಸ್, ಜನರಲ್ ಸ್ಟಡೀಸ್. ಸೊ ಈ ಸೆಷನ್ ಫಿಫ್ತ್ ಅಲ್ಲಿ ಈ 1 hour ನೀವು ಯು ಕ್ಯಾನ್ ಡೆಡಿಕೇಟ್ ದಿಸ್ 1 hour ಫಾರ್ ದಿ ಪೇಪರ್ 1. ಸೊ ಈ ಪೇಪರ್ 1ಗೆ ನೀವು ಡೆಡಿಕೇಟ್ ಮಾಡ್ಬೋದು ಈ 1 hour ಅನ್ನೋದು. ಲೈಕ್ 1 hour ಆರ್ 2 hours ಆಸ್ ಯುವರ್ ವಿಶ್. ಸೊ ಯು ಕ್ಯಾನ್ ಡೆಡಿಕೇಟ್ ದಿಸ್ ಫಾರ್ ಪೇಪರ್ 1. ಸೊ ಜನರಲ್ ಸ್ಟಡೀಸ್ ಆಗಿರಲಿ, ಇಲ್ಲಾಂದ್ರೆ ಜನರಲ್ ನಾಲೆಜ್, ಮೆಂಟಲ್ ಎಬಿಲಿಟಿ, ಲಾಜಿಕಲ್ ರೀಸನಿಂಗ್, ಈ ತರ ಎಲ್ಲದೂ ಈ 1 hour ಆರ್ 1.5 hour ಯು ಟೇಕ್ 2 hours ಟೈಮ್. 2 hours ಟೈಮ್ ತಗೊಂಡು ಈ ಫಿಫ್ತ್ ಸೆಷನ್ ಅಲ್ಲಿ ನಿಮ್ ಪೇಪರ್ 1 ನ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಕಮಿಂಗ್ ಟು ದ ಸೆಷನ್ 6. ಸೊ ಈ ಸಿಕ್ಸ್ತ್ ಸೆಷನ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನಿಮ್ಗೆ 1.5 hour to 2 hour ಟೈಮ್ ಸಿಗುತ್ತೆ. ಇದರಲ್ಲಿ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಒನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಲೈಸ್ ಮಾಡಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಾದ್ರು ಇದ್ರೆ ನಿಮ್ಮ ಹತ್ರ, ಸೊ ಆ ಕ್ವಶನ್ಸ್ ನ ನೀವು ಒಂದ್ಸತಿ ಅನಲೈಸ್ ಮಾಡಬೇಕು. ನೆಕ್ಸ್ಟ್ MCQs ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಎರರ್ ಅನಾಲಿಸಿಸ್. ಸೊ ಇಲ್ಲಿ MCQs ಅಲ್ಲಿ ನೀವು ಏನ್ ಎರರ್ ಮಾಡಿರ್ತೀರಲ್ವಾ, ಆ ಎರರ್ಸ್ ಮತ್ತೆ ಮಿಸ್ಟೇಕ್ಸ್ ನ ಇಲ್ಲಿ ಅನಲೈಸ್ ಮಾಡಬೇಕು. ಸೊ ದಟ್ ದಿಸ್ ಇಸ್ ದ ಲಾಸ್ಟ್ 2 hours ಆರ್ 1.5 hours. ಸೊ ಈ ಲಾಸ್ಟ್ 2 hours ಆರ್ 1.5 hour ಅಲ್ಲಿ ನೀವು ಈ ತರ ನಿಮ್ಮ ಎರರ್ಸ್, ನಿಮ್ಮ ಮಿಸ್ಟೇಕ್ ನ ಅನಲೈಸ್ ಮಾಡಿಕೊಂಡು, ಸೊ ಮಿಸ್ಟೇಕ್ ಆಗಿರೋ ಎಲ್ಲ ಒಂದು ನೋಟ್ಸ್ ಅಲ್ಲಿ ಬರ್ದು, ಸೊ ಈ ತರ ನೀವು ಪ್ರಾಕ್ಟೀಸ್ ಮಾಡಬೇಕು. ಈ ತರ ನಿಮ್ ಪ್ರಿಪರೇಷನ್ ಸ್ಟ್ರಾಟಜಿ ಇರಬೇಕು. ಸೊ ಇಲ್ಲಿ ನಿಮ್ಗೆ ಜಾಸ್ತಿ ಟೈಮ್ ಸೇವ್ ಆಗಬೇಕು ಅಂದ್ರೆ ದ ಆಕ್ಚುಯಲ್ ಲೈಕ್ ಕಂಪ್ಯಾರಿಸನ್ ಟೇಬಲ್ಸ್ ಶೀಟ್ಸ್ ಇರುತ್ತಲ್ಲ, ಕಂಪ್ಯಾರಿಸನ್ ಶೀಟ್ಸ್. ಸೊ ಲೈಕ್ ಕ್ರಾಪ್ ವೆರೈಟಿ, ಪ್ರಾಪಗೇಷನ್, ಸ್ಪೇಸಿಂಗ್, ಟ್ರೈನಿಂಗ್, ಈ ತರ ಒಳ್ಳೆ ಟೋಟಲ್ ಕಂಪ್ಯಾರಿಸನ್ ಒಂದು ಟೇಬಲ್ ಅನ್ನೋದು ಇರುತ್ತೆ. ಸೊ ಆ ಕಂಪ್ಯಾರಿಸನ್ ಟೇಬಲ್ಸ್ ಎಲ್ಲ ನಾವು ನಿಮಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲೇ ಅಪ್ಲೋಡ್ ಮಾಡ್ತೀವಿ, ಸೊ ದಟ್ ಯು ಕ್ಯಾನ್ ಟೇಕ್ ಫ್ರಮ್ ದೇರ್. ಸೊ ಈ ಕಂಪ್ಯಾರಿಸನ್ ಟೇಬಲ್ಸ್ ನ ಓದ್ಕೊಂಡ್ರು ಯು ಕ್ಯಾನ್ ಗೆಟ್ ಮ್ಯಾಕ್ಸಿಮಮ್ ಬೆನಿಫಿಟ್ ಆಫ್ ಇಟ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ನೆಕ್ಸ್ಟ್ ಫೇಸ್ 1 ಮುಗೀತು ಈಗ. ಸೊ ಫೇಸ್ 1 ಅಲ್ಲಿ 1 to 30 days ಸಿಲೆಬಸ್ ಕಂಪ್ಲೀಟ್ಲಿ ಯು ಕವರ್ಡ್ 1 to 30 days ಸಿಲೆಬಸ್. ನೌ ನೆಕ್ಸ್ಟ್ 15 days ವಾಟ್ ಯು ಶುಡ್ ಡೂ. ನೆಕ್ಸ್ಟ್ 15 days, ದಟ್ ಈಸ್ 31st day to 45th day. 31st day to 45th day ನೀವ್ ಏನ್ ಮಾಡ್ಬೇಕು ಅಂದ್ರೆ, ಈಗ ಈ ಫೇಸ್ 1 ಈ 30 days ಅಲ್ಲಿ ಏನ್ ಸಿಲೆಬಸ್ ನೀವು ಕಂಪ್ಲೀಟ್ ಮಾಡಿರ್ತೀರಲ್ವಾ, ಅದೇ ಸಿಲೆಬಸ್ ನ ನೀವು ರಿವಿಷನ್ ಮಾಡಬೇಕು, ಜೊತೆಗೆ MCQs ಪ್ರಾಕ್ಟೀಸ್ ಮಾಡಬೇಕು. ಸೊ ಇಲ್ಲಿ ನೋಡ್ರಿ, ಸೊ 31st day to 35 ಫಸ್ಟ್ 5 days. ಈ ಫಸ್ಟ್ 5 days ಏನ್ ಮಾಡ್ಬೇಕಂದ್ರೆ, ಸೊ ಕಂಪ್ಲೀಟ್ ಟೆಕ್ನಿಕಲ್ ಟಾಪಿಕ್ಸ್ ಎಲ್ಲ ರಿವಿಷನ್ ಮಾಡಬೇಕು ಫಸ್ಟ್ 5 days. ಅಂಡ್ ನಿಮ್ ವೀಕರ್ ಸೆಕ್ಷನ್ ಏನಾದ್ರು ಇದ್ರೆ ಅದನ್ನ ಐಡೆಂಟಿಫೈ ಮಾಡಿ. ಸೊ ನೀವೇ ಐಡೆಂಟಿಫೈ ಮಾಡಬೇಕು ನೀವು ಯಾವ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದ್ದೀರಾ. ಸೊ ಈ ತರ ಎಲ್ಲಾನು ನೀವೇ ಐಡೆಂಟಿಫೈ ಮಾಡಿ ಈ ಫಸ್ಟ್ 5 days ನ ಕಂಪ್ಲೀಟ್ ಆಗಿ ರಿವಿಷನ್ ಮಾಡಬೇಕು. ನೆಕ್ಸ್ಟ್ 5 days ಏನ್ ಮಾಡ್ಬೇಕಂದ್ರೆ, ಡೈಲಿ MCQs ಪ್ರಾಕ್ಟೀಸ್ ಮಾಡಬೇಕು. ಮಿನಿಮಮ್ 150 to 250 MCQs ನೀವು ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ, ನೆಕ್ಸ್ಟ್ ಸ್ಪ್ಲಿಟ್ ಇಂಟು ಸಬ್ಜೆಕ್ಟ್ ಬ್ಲಾಕ್ಸ್. ಒಂದೊಂದು ಸಬ್ಜೆಕ್ಟ್ ಒಂದೊಂದು ತರ ಲೈಕ್ ಪ್ರಾಕ್ಟೀಸ್ ಮಾಡಬೇಕು. ಒಂದೊಂದು ಸಬ್ಜೆಕ್ಟ್ ಅಲ್ಲಿ 150 to 250 MCQs ನ ನೀವು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಕಮಿಂಗ್ ಟು ದ
ನೆಕ್ಸ್ಟ್ 5 ಡೇಸ್, ಲಾಸ್ಟ್ 5 ಡೇಸ್ ಏನು ಮಾಡಬೇಕಂದ್ರೆ ಮಿಕ್ಸ್ಡ್ ಟಾಪಿಕ್ ಟೆಸ್ಟ್. ಸೊ ಇಲ್ಲಿ ಮಾಕ್ ಟೆಸ್ಟ್ ತಗೋಬಹುದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಲೈಸ್ ಮಾಡ್ಬೋದು. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಪ್ರಾಕ್ಟೀಸ್ ಮಾಡ್ಕೋಬಹುದು. ಲೈಕ್ ನೀವೇ ಒಂದು ಟೈಮರ್ ಇಟ್ಕೊಂಡು ಸೊ ಎಷ್ಟು ಟೈಮ್ ತಗೊಂತಾ ಇದ್ದೀರಾ ನೀವು ಸೊ ಪ್ರಾಕ್ಟೀಸ್ ಮಾಡೋಕ್ಕೆ, ಸೊ ಹೌ ಮಚ್ ಟೈಮ್ ಯು ಆರ್ ಸ್ಪೆಂಡಿಂಗ್ ಆನ್ ಈಚ್ ಕ್ವಶನ್, ಈ ಥರ ಎಲ್ಲ ಅನಲೈಸ್ ನೀವು ಆರಾಮಾಗಿ ಮಾಡ್ಕೋಬಹುದು. ಸೊ ಇದು ಲೈಕ್ ಫೇಸ್ 2. ಸೊ ದಿಸ್ ಈಸ್ ಕಂಪ್ಲೀಟ್ಲಿ ರಿಗಾರ್ಡಿಂಗ್ ದ ಫೇಸ್ 2. ಫೇಸ್ 2 ಅಲ್ಲಿ ನೀವು ಏನು ಮಾಡೋದಿಲ್ಲ, ಲೈಕ್ ಫೇಸ್ 1 ಅಲ್ಲಿ ನಿಮಗೆ ಸಿಲೆಬಸ್ ಕಂಪ್ಲೀಟ್ ಆಗಿರುತ್ತೆ. ನೆಕ್ಸ್ಟ್ ಫೇಸ್ 2 ಅಲ್ಲಿ ಏನು ಮಾಡಬೇಕು ಅಂದ್ರೆ ಸಿಲೆಬಸ್ ಆಗಿರೋ ಈ ಕಂಪ್ಲೀಟ್ ಆಗಿರೋ ಸಿಲೆಬಸ್ನ ನೀವು ರಿವಿಷನ್ ಮಾಡಬೇಕು, ಜೊತೆಗೆ MCQs ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ. ದಿಸ್ ಈಸ್ ಕಂಪ್ಲೀಟ್ಲಿ ಅಬೌಟ್ ಫೇಸ್ 2. ನಾವು ಕಮಿಂಗ್ ಟು ದ ನೆಕ್ಸ್ಟ್ ಲಾಸ್ಟ್ ಈ ಫೇಸ್ 3 ಅಲ್ಲಿ ಏನು ಮಾಡಬೇಕು ಅಂದ್ರೆ ಫೇಸ್ 3 ಅಲ್ಲಿ ಈ ಫೇಸ್ 3 ಅಲ್ಲಿ ಕಂಪ್ಲೀಟ್ ರಿವಿಷನ್ ಮಾಡಿರ್ತೀರಾ ಅಂಡ್ ರಿವಿಷನ್ ಜೊತೆಗೆ ಡೈಲಿ MCQs ಪ್ರಾಕ್ಟೀಸ್ ಮಾಡಬೇಕು ಅಂಡ್ ವೀಕರ್ ಸೆಕ್ಷನ್ಸ್ ಏನಾದರೂ ಇದ್ರೆ ಆ ವೀಕರ್ ಸೆಕ್ಷನ್ಸ್ ರಿವಿಷನ್ ಮಾಡಬೇಕು. ಸೊ ದಟ್ ನಿಮಗೆ ಟೋಟಲಿ 3 ರಿವಿಷನ್ಸ್ ಕಂಪ್ಲೀಟ್ ಆಗಿದೆ. ಸೊ ಟೋಟಲಿ ನಿಮಗೆ 3 ರಿವಿಷನ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ಇಲ್ಲಿ ಜಸ್ಟ್ 60 ಡೇಸ್ ಅಲ್ಲಿ ನೀವು 3 ಟೈಮ್ಸ್ ರಿವಿಷನ್ ಮಾಡಿರ್ತೀರಾ. ಜಸ್ಟ್ 60 ಡೇಸ್ ಅಲ್ಲಿ 60 ಡೇಸ್ಗೆ ನೀವು 3 ಟೈಮ್ಸ್ ರಿವಿಷನ್ ಮಾಡಿರ್ತೀರಾ. ಸೊ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಸ್ಟ್ರಾಟಜಿ ಫಾರ್ ದಿ ಎನಿ ಕಾಂಪಿಟೇಟಿವ್ ಎಕ್ಸಾಮ್. So within 60 days you are revising your subject 3 times, so that you will get more information and more knowledge from these strategies. So please use this strategy while you are studying or for your preparation. So don't miss these strategies and don't miss these study plans. Next, coming to the ADH. So for the aspirants who are preparing for the assistant director of horticulture exam, so ಅವ್ರಿಗೆ 60 days strategy ಹೆಂಗಿರಬೇಕು ಅನ್ನೋದು. ಸೊ ಇಲ್ಲಿ ನಾವು ಅವ್ರಿಗೆ 60 ಡೇಸ್ ಅಂದರೆ ಇಲ್ಲಿ ಸಿಲೆಬಸ್ ಕವರೇಜ್ಗೆ ಫೇಸ್ 1 ಅಲ್ಲಿ, ಸೊ ಸಿಲೆಬಸ್ ಕವರೇಜ್ಗೆ ಫೇಸ್ 1 ಅಲ್ಲಿ ಅವ್ರಿಗೆ ನಾವು 35 ಡೇಸ್ ಟೈಮ್ ಅನ್ನೋದು ಇಲ್ಲಿ ಅಲಾಟ್ ಮಾಡಿದ್ದೀವಿ. 35 ಡೇಸ್. ಸೊ AHOಗೆ ಲೈಕ್ 30 ಡೇಸ್ ಈಸ್ ಮೋರ್ ದೆನ್ ಎನಫ್, ಬಟ್ ಇಲ್ಲಿ ADHಗೆ ಸಿಲೆಬಸ್ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ನಾವು ಅವ್ರಿಗೆ ಲೈಕ್ 35 ಡೇಸ್ನ ಟೈಮ್ ಅನ್ನೋದನ್ನ ಅಲಾಟ್ ಮಾಡಿದ್ದೀವಿ. ಸೊ ಇದರಲ್ಲಿ ಲೈಕ್ ಫಸ್ಟ್ 5 ಡೇಸ್ ಇದರಲ್ಲಿ ಈ ಫೇಸ್ 1 ಅಲ್ಲಿ ಏನೇನು ಸಬ್ಜೆಕ್ಟ್ಸ್ನ ಕೋರ್ ಸಬ್ಜೆಕ್ಟ್ಸ್ನ ಅವರು ಕವರ್ ಮಾಡಬೇಕು ಅಂದರೆ ಫಸ್ಟ್ 5 ಡೇಸ್ 1 to 5 ಡೇಸ್ ಏನು ಮಾಡಬೇಕು, ಫ್ರೂಟ್ ಸೈನ್ಸ್ ಅಡ್ವಾನ್ಸ್ ಕವರೇಜ್. ಸೊ ಕಂಪ್ಲೀಟ್ ಫ್ರೂಟ್ ಸೈನ್ಸ್ ಟಾಪಿಕ್ನ ಅವ್ರು ಕಂಪ್ಲೀಟ್ ಮಾಡಬೇಕು. ಲೈಕ್ ಫ್ರೂಟ್ ಸೈನ್ಸ್ ಅಲ್ಲಿ ಪ್ರೊಡಕ್ಷನ್ ಸಿಸ್ಟಮ್ಸ್, ವೆರೈಟೀಸ್, ಕ್ಯಾನೋಪಿ, ಡಿಸಾರ್ಡರ್ಸ್, ಪ್ರೊಟೆಕ್ಷನ್ ಪ್ಲಸ್ ಪೋಸ್ಟ್ ಹಾರ್ವೆಸ್ಟ್, ಈ ಥರ ಕಂಪ್ಲೀಟ್ ಫ್ರೂಟ್ ಸೈನ್ಸ್ ಸಬ್ಜೆಕ್ಟ್ನ 1 to 5 ಡೇಸ್ ಅಲ್ಲಿ ಕವರ್ ಮಾಡಬೇಕು. ನೆಕ್ಸ್ಟ್ ಕಮಿಂಗ್ ಟು 6th to 9th ಡೇ, ನೆಕ್ಸ್ಟ್ ಕಮಿಂಗ್ ಟು ದ 4 ಡೇಸ್, ನೆಕ್ಸ್ಟ್ 4 ಡೇಸ್ ವೆಜಿಟೇಬಲ್ ಸೈನ್ಸ್. ಸೊ ಈ ವೆಜಿಟೇಬಲ್ ಸೈನ್ಸ್ನ ಕವರ್ ಮಾಡಬೇಕು. ಕಂಪ್ಲೀಟ್ ವೆಜಿಟೇಬಲ್ ಸೈನ್ಸ್ ಸಬ್ಜೆಕ್ಟ್ನ ಲೈಕ್ ಪ್ರೊಡಕ್ಷನ್, ಸೀಡ್ ಹೈಬ್ರಿಡ್ ಆಸ್ಪೆಕ್ಟ್ಸ್, ನರ್ಸರಿ ಮ್ಯಾನೇಜ್ಮೆಂಟ್, ಡಿಸಾರ್ಡರ್ಸ್, ಪ್ರೊಟೆಕ್ಷನ್ಸ್, ಈ ಥರ ಕಂಪ್ಲೀಟ್ ವೆಜಿಟೇಬಲ್ ಸೈನ್ಸ್ನ ನೆಕ್ಸ್ಟ್ 4 ಡೇಸ್ ಅಲ್ಲಿ ಕವರ್ ಮಾಡಬೇಕು. ನೆಕ್ಸ್ಟ್ 3 ಡೇಸ್ ಅಲ್ಲಿ ಫ್ಲೋರಿಕಲ್ಚರ್ ಅಂಡ್ ಲ್ಯಾಂಡ್ಸ್ಕೇಪಿಂಗ್. ಸೊ ಫ್ಲೋರಿಕಲ್ಚರ್ ಅಂಡ್ ಲ್ಯಾಂಡ್ಸ್ಕೇಪಿಂಗ್ ನೆಕ್ಸ್ಟ್ 3 ಡೇಸ್ ಕವರ್ ಮಾಡಬೇಕು. ಲೈಕ್ ಕಮರ್ಷಿಯಲ್ ಫ್ಲವರ್ಸ್, ಪ್ರೊಟೆಕ್ಟೆಡ್ ಫ್ಲೋರಿಕಲ್ಚರ್, ಲ್ಯಾಂಡ್ಸ್ಕೇಪ್ ಪ್ರಿನ್ಸಿಪಲ್ಸ್, ಈ ಥರ. ನೆಕ್ಸ್ಟ್ 2 ಡೇಸ್ 13, 14, 15, 3 ಡೇಸ್ 13, 14 and 15. ಸೊ ಈ ನೆಕ್ಸ್ಟ್ 3 ಡೇಸ್ ಏನು ಮಾಡಬೇಕು ಅಂದರೆ ಪ್ಲಾಂಟೇಶನ್, ಸ್ಪೈಸಸ್ ಕ್ರಾಪ್ಸ್, ಮೆಡಿಸಿನಲ್, ಆರೋಮೆಟಿಕ್ ಕ್ರಾಪ್ಸ್. ಸೊ ಈ ನೆಕ್ಸ್ಟ್ 3 ಡೇಸ್ನ ಪ್ಲಾಂಟೇಶನ್ ಕ್ರಾಪ್ಸ್ಗೆ, ಸ್ಪೈಸ್ ಕ್ರಾಪ್ಸ್ಗೆ, ಆರೋಮೆಟಿಕ್ ಅಂಡ್ ಮೆಡಿಸಿನಲ್ ಪ್ಲಾಂಟ್ಸ್ಗೆ ಸೊ ಡೆಡಿಕೇಟೆಡ್ ಆಗಿ ಕೊಡಬೇಕು. ಸೊ ಇಲ್ಲಿ ಕ್ರಾಪ್ ಕಂಪ್ಯಾರಿಸನ್ ಟೇಬಲ್ಸ್ ಅಂಡ್ ಪ್ರೊಡಕ್ಷನ್ ಕನ್ಸ್ಟೆಂಟ್ಸ್, ಜಸ್ಟ್ ಈ 2 ಟಾಪಿಕ್ ನೋಡಿಕೊಂಡ್ರು ಸಾಕು. ಸೊ ಈ ಸಬ್ಜೆಕ್ಟಿಂದ ಓನ್ಲಿ ಕಂಪ್ಯಾರಿಸನ್ ಟೇಬಲ್ಸ್ ನೋಡಿಕೊಂಡ್ರೆ ಇಟ್ ಈಸ್ ಮೋರ್ ದೆನ್ ಎನಫ್. ಓಕೆ. ನೆಕ್ಸ್ಟ್ 16, 17, 18 ನೆಕ್ಸ್ಟ್ 3 ಡೇಸ್ ಜೆನೆಟಿಕ್ಸ್ ಅಂಡ್ ಬ್ರೀಡಿಂಗ್ ಅಂಡ್ ಬಯೋಟೆಕ್ನಾಲಜಿ. ಸೊ ಈ ಜೆನೆಟಿಕ್ಸ್ ಅಂಡ್ ಪ್ಲಾಂಟ್ ಬ್ರೀಡಿಂಗ್ ಅಂಡ್ ಬಯೋಟೆಕ್ನಾಲಜಿಯಲ್ಲಿ ನಾವು ಏನೇನು ಇಂಪಾರ್ಟೆಂಟ್ ಆಗಿ ಓದಬೇಕು ಅಂದರೆ ಬ್ರೀಡಿಂಗ್ ಮೆಥಡ್ಸ್ ಓದಬೇಕು, ಹೆಟಿರೋಸಿಸ್, ಮ್ಯೂಟೇಷನ್, ಟಿಶ್ಯೂ ಕಲ್ಚರ್ ಅಂಡ್ ಮಾರ್ಕರ್ಸ್. ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ ರಿಗಾರ್ಡಿಂಗ್ ದ ಜೆನೆಟಿಕ್ಸ್ ಅಂಡ್ ಪ್ಲಾಂಟ್ ಬ್ರೀಡಿಂಗ್ ಅಂಡ್ ಬಯೋಟೆಕ್ನಾಲಜಿ. ನೆಕ್ಸ್ಟ್ 19, 20, 21, 22 4 ಡೇಸ್. ನೆಕ್ಸ್ಟ್ 4 ಡೇಸ್ಗೆ ಪ್ಲಾಂಟ್ ಪ್ಯಾಥಾಲಜಿ. ಸೊ ಪ್ಲಾಂಟ್ ಪ್ಯಾಥಾಲಜಿ ಇದರಲ್ಲಿ ಡಿಸೀಸ್ ಡಯಾಗ್ನೋಸಿಸ್ ಟೇಬಲ್ಸ್. ಸೊ ಈ ಡಿಸೀಸ್ ಡಯಾಗ್ನೋಸಿಸ್ ಟೇಬಲ್ಸ್, ಎಪಿಡಮಾಲಜಿ, ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್, ಸೊ ಇಂಟಿಗ್ರೇಟೆಡ್ ಡಿಸೀಸ್ ಮ್ಯಾನೇಜ್ಮೆಂಟ್, ಸೊ ಈ ಥರ ಎಲ್ಲ ಇನ್ಫಾರ್ಮೇಷನ್ ನಾವು ಒಂದು ಟೇಬಲ್ ಫಾರ್ಮೇಟ್ ಅಲ್ಲಿ ಮಾಡಿದ್ದೀವಿ. ಸೊ ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. So that you can take from there and you can utilize maximum of it. Next coming to 23, 24, 25 next 3 days entomology and integrated pest management. So insect identification is very important. Identification, damage, biology, biological control and integrated pest management. So ee topics na ನೀವು next 3 days ಅಲ್ಲಿ ಕವರ್ ಮಾಡಬೇಕು. Next 26, 27, 28 next 3 days ಅಲ್ಲಿ soil nutrition and water management, fertility, deficiencies, so amendment, fertilizer amendments, ನೆಕ್ಸ್ಟ್ ಇರಿಗೇಷನ್, ಫರ್ಟಿಗೇಷನ್, ಈ ಟಾಪಿಕ್ಸ್ನ ನೀವು ಕಂಪ್ಲೀಟ್ ಮಾಡಬೇಕು ನೆಕ್ಸ್ಟ್ 3 ಡೇಸ್ ಅಲ್ಲಿ. ನೆಕ್ಸ್ಟ್ 3 ಡೇಸ್ 29, 30, 31 ನೆಕ್ಸ್ಟ್ 3 ಡೇಸ್ ಅಲ್ಲಿ PhD
ಪೋಸ್ಟ್ ಹಾರ್ವೆಸ್ಟಿಂಗ್ ಟೆಕ್ನಾಲಜಿ ಅಂಡ್ ಪ್ರಾಸೆಸಿಂಗ್. ಸೊ ಈ ಟಾಪಿಕ್ ನ ನೆಕ್ಸ್ಟ್ 3 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡಿ. ಲೈಕ್ ಮೆಚುರಿಟಿ, ಫಿಸಿಯಾಲಜಿ, ಸ್ಟೋರೇಜ್, ಪ್ಯಾಕೇಜಿಂಗ್, ಸೊ ಪ್ರಾಸೆಸಿಂಗ್ ಅಂಡ್ ವ್ಯಾಲ್ಯೂ ಅಡಿಷನ್. ಸೊ ಈ ಟಾಪಿಕ್ಸ್ ನ ನೆಕ್ಸ್ಟ್ 3 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ಕಮಿಂಗ್ ಟು 31 to 35, ನೆಕ್ಸ್ಟ್ 32, 33, 34, 35 ಈ ಲಾಸ್ಟ್ ಡೇಸ್ ಅಲ್ಲಿ ರಿಮೈನಿಂಗ್ ಸಿಲೆಬಸ್ ಏನಿರುತ್ತೋ ನಿಮ್ದೆ ಪೆಂಡಿಂಗ್ ಮತ್ತೆ ರಿವಿಷನ್ ನ ಈ ಲಾಸ್ಟ್ ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡ್ಕೋಬಹುದು. ಸೊ ಈ ರಿಮೈನಿಂಗ್ ಡೇಸ್ ನಿಮ್ಗೆ ಏನು ನೀವು ಇನ್ನು ಲೈಕ್ ಬ್ಯಾಲೆನ್ಸ್ಡ್ ಸಬ್ಜೆಕ್ಟ್ ಇರ್ಬೋದು, ನಿಮ್ಗೆ ಲೈಕ್ ವೀಕರ್ ಸಬ್ಜೆಕ್ಟ್ಸ್ ಇರ್ಬೋದು, ಆ ಎಲ್ಲ ವೀಕರ್ ಸಬ್ಜೆಕ್ಟ್ಸ್ ನ ಈ 32, 33, 34, 35 4 ಡೇಸ್ ಅಲ್ಲಿ ನೀವು ಕವರ್ ಮಾಡ್ಕೋಬಹುದು. ನೆಕ್ಸ್ಟ್ ಕಮಿಂಗ್ ಟು ದ ಪ್ರಯಾರಿಟಿ, ಲೈಕ್ ಪ್ರಿಫರೆನ್ಸಸ್ ಯಾವ್ದಕ್ಕೆ ಹೆಂಗ್ ಕೊಡಬೇಕು ಅಂದ್ರೆ ಫಸ್ಟ್ ಪ್ರಿಫರೆನ್ಸ್. ಸೊ ಫಸ್ಟ್ ಪ್ರಿಫರೆನ್ಸ್ ಈಸ್ ಫಾರ್ ಹೈ ರಿಟರ್ನ್ ಫ್ಯಾಕ್ಚುಯಲ್ ಏರಿಯಾಸ್ ಲೈಕ್ ವೆರೈಟೀಸ್, ಸೈಂಟಿಫಿಕ್ ನೇಮ್ಸ್, ರೂಟ್ ಸ್ಟಾಕ್ಸ್, propagation methods, disorders, pests, diseases, deficiency and reproduction facts. ಸೊ ಇದು ಫಸ್ಟ್ ಪ್ರಯಾರಿಟಿ, ಫಸ್ಟ್ ಪ್ರಿಫರೆನ್ಸ್ ನೀವು ಇದಕ್ಕೆ ಕೊಡಬೇಕು. ಅಂದ್ರೆ ಫಸ್ಟ್ ವೆರೈಟೀಸ್ ಎಲ್ಲ ಓದಬೇಕು, ಸೈಂಟಿಫಿಕ್ ನೇಮ್ಸ್ ಓದಬೇಕು, ರೂಟ್ ಸ್ಟಾಕ್ಸ್, ಪ್ರಾಪಗೇಷನ್ ಮೆಥಡ್ಸ್, ಡಿಸಾರ್ಡರ್ಸ್, ಪೆಸ್ಟ್, ಡಿಸೀಸಸ್, ಡೆಫಿಷಿಯನ್ಸಿ ಅಂಡ್ ರೀಪ್ರೊಡಕ್ಷನ್ ಫ್ಯಾಕ್ಟ್ಸ್. ನೆಕ್ಸ್ಟ್ ಸೆಕೆಂಡ್ ಪ್ರಯಾರಿಟಿ ಏನಕ್ಕೆ ಕೊಡಬೇಕು ಅಂದ್ರೆ ಜೆನೆಟಿಕ್ಸ್ ಅಂಡ್ ಪ್ಲಾಂಟ್ ಬ್ರೀಡಿಂಗ್, ಫಿಸಿಯಾಲಜಿ, ಸಾಯಿಲ್ ವಾಟರ್ ರಿಲೇಷನ್, ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ, unprotected cultivation. This is for second priority. Next third priority is like combine crop production with pest, disease, nutrient and post harvest management. ಇದಕ್ಕೆ ನೀವು third preference ಕೊಡಬೇಕು. and MCQs. So this is for your third preference, complete MCQs. So ಈ ತರ ನೀವು ಪ್ಲಾನ್ ಮಾಡಿಕೊಂಡು ಪ್ರಿಪೇರ್ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಕ್ರ್ಯಾಕ್ ADH ಎಕ್ಸಾಮ್. ಸೊ ನೆಕ್ಸ್ಟ್ ಕಮಿಂಗ್ ಟು ದಿ, ಈಗ ಫಸ್ಟ್ ಫೇಸ್ 1 ಕಂಪ್ಲೀಟ್ ಆಗಿದೆ. ಸೊ ದಟ್ ಈಸ್ ಸಿಲೆಬಸ್ ಕಂಪ್ಲೀಟ್ ಆಗಿದೆ ಫೇಸ್ 1. ಸೊ ಫೇಸ್ 1 to 35 ಡೇಸ್ ಸಿಲೆಬಸ್ ಅನ್ನೋದು ನಮಗೆ ಪೂರ್ತಿ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ 36, 37, 38, 39 4 ಡೇಸ್. ನೆಕ್ಸ್ಟ್ 4 ಡೇಸ್ ಅಲ್ಲಿ ಫಸ್ಟ್ ರಿವಿಷನ್ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ರಿವಿಷನ್ ಅಲಾಂಗ್ ವಿತ್ ಸೆಕ್ಷನಲ್ MCQs. ಸೊ ಒಂದು ಟಾಪಿಕ್ ನ ರಿವಿಷನ್ ಮಾಡಬೇಕು, ಆ ಟಾಪಿಕ್ ಬಗ್ಗೆ MCQs ಪ್ರಾಕ್ಟೀಸ್ ಮಾಡಬೇಕು. ಸೊ ಟಾರ್ಗೆಟ್ ಏನಂದ್ರೆ ಇದರಲ್ಲಿ ಈ 4 ಡೇಸ್ ಅಲ್ಲಿ ಕಂಪ್ಲೀಟ್ ಆಲ್ ದ ಮೇಜರ್ ಟೆಕ್ನಿಕಲ್ ಬ್ಲಾಕ್ಸ್. ಸೊ ಎಲ್ಲ ಸಬ್ಜೆಕ್ಟ್ಸ್ ಮೇಜರ್ ಟಾಪಿಕ್ಸ್ ನ ಈ 4 ಡೇಸ್ ಅಲ್ಲಿ ಕವರ್ ಮಾಡಬೇಕು. ನೆಕ್ಸ್ಟ್ 3 ಡೇಸ್ 40, 41, 42, 43 ನೆಕ್ಸ್ಟ್ 3 ಡೇಸ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಮಿಕ್ಸ್ಡ್ MCQs ಪ್ಲಸ್ ವೀಕರ್ ಏರಿಯಾ ರಿಪೇರ್. ಸೊ ಮಿಕ್ಸ್ಡ್ MCQs ಎಲ್ಲ ಟಾಪಿಕ್ಸ್ ಅಲ್ಲಿ MCQs ನ ಪ್ರಾಕ್ಟೀಸ್ ಮಾಡಬೇಕು. ಎಲ್ಲ ಸಬ್ಜೆಕ್ಟ್ಸ್ MCQs, ಆಲ್ ಸಬ್ಜೆಕ್ಟ್ಸ್ ಮಿಕ್ಸ್ಡ್ MCQs ನ ಪ್ರಾಕ್ಟೀಸ್ ಮಾಡಬೇಕು. ಸೊ ಲೈಕ್ 200+ MCQs ಪರ್ ಡೇ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ನೆಕ್ಸ್ಟ್ ಕಮಿಂಗ್ ಟು 44, 45, 46 ನೆಕ್ಸ್ಟ್ 3 ಡೇಸ್ ಏನ್ ಮಾಡಬೇಕು ಅಂದ್ರೆ ಸೊ ಟೈಮ್ ಸೆಕ್ಷನ್ ಅಂಡ್ ಫುಲ್ ಟೆಸ್ಟ್. ಸೊ ಮಾಕ್ ಟೆಸ್ಟ್ ಅಟೆಂಡ್ ಮಾಡಿ. ಸೊ ಅದರಲ್ಲಿ ಟೈಮರ್ ಇಟ್ಕೊಂಡು ಮಾಕ್ ಟೆಸ್ಟ್ ನ ಅಟೆಂಡ್ ಮಾಡಿ. ಸೊ ಹೌ ಮಚ್ ಟೈಮ್ ಯು ಆರ್ ಟೇಕಿಂಗ್ ಫಾರ್ ಕಂಪ್ಲೀಟಿಂಗ್ ಯುವರ್ ಎಕ್ಸಾಮ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಅಕ್ಯುರಸಿ ಹೆಂಗ್ ಇಂಪ್ರೂವ್ ಮಾಡೋದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಈ ತರ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದ 47, 48 ನೆಕ್ಸ್ಟ್ 2 ಡೇಸ್. ಈ ನೆಕ್ಸ್ಟ್ 2 ಡೇಸ್ ಏನ್ ಮಾಡ್ಬೇಕಂದ್ರೆ ಮಿಸ್ಟೇಕ್ ನೋಟ್ಬುಕ್ ಅಂಡ್ ರ್ಯಾಪಿಡ್ ಫ್ಯಾಕ್ಟ್ಸ್. ಮಿಸ್ಟೇಕ್ ನೋಟ್ಬುಕ್ ನ ಲೈಕ್ ಒಂದ್ಸತಿ ನೀವು ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಲ್ವಾ ಇಲ್ಲಿ MCQs ನ, ಅಲ್ಲಿ ಮಿಸ್ಟೇಕ್ ಆಗಿರೋದೆಲ್ಲ ಒಂದು ನೋಟ್ ಅಲ್ಲಿ ಸೊ ನೋಟ್ ಮಾಡ್ಕೊಳ್ಳಿ. ಸೊ ಆ ಮಿಸ್ಟೇಕ್ ನೋಟ್ಸ್ ನಿಮ್ಗೆ ಲಾಸ್ಟ್ ಮೂಮೆಂಟ್ ಎಕ್ಸಾಮ್ ಮೂಮೆಂಟ್ ಅಲ್ಲಿ ನಿಮ್ಗೆ ಯೂಸ್ ಆಗುತ್ತೆ. ಸೊ ಜಸ್ಟ್ ಒನ್ಸ್ ಯು ಮೇಕ್ ಎ ವಿಸಿಟ್ ಆಫ್ ದಿಸ್ ಮಿಸ್ಟೇಕ್ ನೋಟ್ಸ್, ಯು ವಿಲ್ ಗೆಟ್ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ಫ್ರಮ್ ದಿಸ್ ನೋಟ್ಸ್. ಸೊ ಇದು ಕಂಪ್ಲೀಟ್ ಪ್ರಿಪರೇಷನ್ ಸ್ಟ್ರಾಟಜಿ. ಸೊ ಇದು ಫೇಸ್ 2. ಸೊ ದಿಸ್ ಇಸ್ ಕಂಪ್ಲೀಟ್ ಫೇಸ್ 2. ನೆಕ್ಸ್ಟ್ ಕಮಿಂಗ್ ಟು ಸೆಕ್ಷನ್ 3. ನೆಕ್ಸ್ಟ್ 5 ಸ್ಟೆಪ್ ಲರ್ನಿಂಗ್ ಲೂಪ್. ಸೊ ನಿಮ್ ಲರ್ನಿಂಗ್ ಲೂಪ್ ಹೆಂಗಿರ್ಬೇಕು ಅಂದ್ರೆ ಫಸ್ಟ್ ಒನ್ ಲರ್ನ್. ಸೊ ಅಂಡರ್ಸ್ಟ್ಯಾಂಡ್ ದ ಟಾಪಿಕ್ ಫ್ರಮ್ ದ ಪ್ರೈಮರಿ ಸೋರ್ಸ್. ದಿಸ್ ಇಸ್ ಫೇಸ್ 1. ಇದು ಫೇಸ್ 1 ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗುತ್ತೆ. ಲರ್ನಿಂಗ್ ಅನ್ನೋದು ಫೇಸ್ 1 ಅಲ್ಲಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕಂಡೆನ್ಸ್, ಕನ್ವರ್ಟ್ ಇಂಟು ಶಾರ್ಟ್ ನೋಟ್ಸ್, ಟೇಬಲ್ಸ್, ಡಯಾಗ್ರಾಮ್ ಅಂಡ್ ಫ್ಲಾಶ್ ಫ್ಯಾಕ್ಟ್ಸ್. ಸೊ ಈ ಎರಡನ್ನ ನೀವು ಫೇಸ್ 1 ಅಲ್ಲೇ ಮಾಡಬೇಕು. ಸೊ ಈ ಲರ್ನ್ ಅಂಡ್ ಕಂಡೆನ್ಸ್ ನ ಫೇಸ್ 1 ಅಲ್ಲಿ ಮಾಡಬೇಕು. ನೆಕ್ಸ್ಟ್ ರೀಕಾಲ್, ಟೆಸ್ಟ್ ಅಂಡ್ ಕರೆಕ್ಟ್. ಈ 3 ಸ್ಟೆಪ್ಸ್ ನ ನೀವು ಫೇಸ್ 2 ಅಂಡ್ ಫೇಸ್ 3 ಅಲ್ಲಿ ಮಾಡಬೇಕು. ಫೇಸ್ 2 ಅಂಡ್ ಫೇಸ್ 3 ಅಲ್ಲಿ ಈ 2 ಸ್ಟೆಪ್ ಮಾಡಬೇಕು. ಈ 2 ಸ್ಟೆಪ್ಸ್ ನ ನೀವು ಫೇಸ್ 1 ಅಲ್ಲಿ ಮಾಡಬೇಕು. ದಟ್ ಈಸ್ ಲರ್ನ್ ಅಂಡ್ ಕಂಡೆನ್ಸ್ ಇಸ್ ಯು ಶುಡ್ ಡೂ ಇನ್ ಫೇಸ್ 1. ರೀಕಾಲ್, ಟೆಸ್ಟ್ ಅಂಡ್ ಕರೆಕ್ಟ್ ಯು ಶುಡ್ ಡೂ ಇನ್ ಫೇಸ್ 3. ಸೊ ನೆಕ್ಸ್ಟ್ ಕಮಿಂಗ್ ಟು MCQ ಟಾರ್ಗೆಟ್ಸ್. ನಿಮ್ MCQ ಟಾರ್ಗೆಟ್ಸ್ ಹೆಂಗಿರ್ಬೇಕು? ಸೊ ಇಲ್ಲಿ MCQs ಅನ್ನೋದು ಕ್ವಾಲಿಟಿ ಆಗಿರ್ಬೇಕು. ಇನ್ಸ್ಟೆಡ್ ಆಫ್ MCQs ಕ್ವಾಲಿಟಿ ಅಂದ್ರೆ ಲೈಕ್ ಈಚ್ MCQs ಇಟ್ ಶುಡ್ ಕಂಟೈನ್ ಲೈಕ್ ಲಾಟ್ ಆಫ್ ಇನ್ಫಾರ್ಮೇಶನ್. ಒಂದು MCQ ಅಟೆಂಡ್ ಮಾಡಿದ್ರೆ ಆ ಒಂದು MCQ ಇಂದ ನಿಮ್ಗೆ ಲಾಟ್ ಆಫ್ ಇನ್ಫಾರ್ಮೇಶನ್ ಅನ್ನೋದು ನೀವು ಗೇನ್ ಮಾಡಬೇಕು. ಅದನ್ನ ನಾವು ಕ್ವಾಲಿಟಿ MCQs ಅಂತೀವಿ. ಸೊ ಈ ತರ ಕ್ವಾಲಿಟಿ MCQs ನ ಪ್ರಾಕ್ಟೀಸ್ ಮಾಡಿ. ಲೈಕ್ ಸಿ ಡೇ 1 to 15.
50 to 100 MCQs per day na practice ಮಾಡಿ first 15 days na. Okay, along with phase 1 first 15 days you should practice 50 to 100 MCQs per day. Okay, next check and understand the completed topics. So ee tara next 15 days ಏನು ಮಾಡಬೇಕು, next 100 to 150 per day. ಸೊ ಈ ತರ ಇನ್ಕ್ರೀಸ್ ಮಾಡ್ಕೊಂಡು ಹೋಗಬೇಕು. ಸಿ ಫಸ್ಟ್ 15 ಡೇಸ್ ನಿಮಗೆ 50 to 100 MCQs, ನೆಕ್ಸ್ಟ್ 100 to 150 MCQs ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ರಿವಿಷನ್ ಫೇಸ್ ಅಲ್ಲಿ ಬಂದಾಗ ನೀವು 150 to 250 MCQs per day ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಲಾಸ್ಟ್ ಫೈನಲ್ ಫೇಸ್ ಅಲ್ಲಿ ಮಿಕ್ಸ್ಡ್ ಟೈಮ್ ಸೆಟ್ಸ್. ಸೊ ಒಂದು ಟೈಮರ್ ಇಟ್ಕೊಂಡು ಸೊ ಲೈಕ್ ಹೌ ಮಚ್ ಟೈಮ್ ಯು ಆರ್ ಟೇಕಿಂಗ್ ಫಾರ್ ಕಂಪ್ಲೀಷನ್ ಆಫ್ ಯುವರ್ ಎಕ್ಸಾಮಿನೇಷನ್ ಅನ್ನೋದನ್ನ ನೀವು ಅನಲೈಸ್ ಮಾಡ್ಕೋಬೇಕು. ಸೊ ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಈ ತರ ಮಾಡ್ಕೋಬೇಕು. ನೆಕ್ಸ್ಟ್ ಮಿಸ್ಟೇಕ್ ನೋಟ್ಬುಕ್ ನ ಹೆಂಗ್ ಮಾಡ್ಕೋಬೇಕು ಅಂದ್ರೆ, ಸೊ ನಾವು ಆಲ್ರೆಡಿ ಅಲ್ಲಿ ಹೇಳಿದೀವಿ, ಲಾಸ್ಟ್ ಮಿಸ್ಟೇಕ್ ನೋಟ್ಸ್ ಅನ್ನೋದನ್ನ MCQs ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಲ್ವಾ, ಅದರಲ್ಲಿ ಏನಾದ್ರೂ MCQs ಮಿಸ್ಟೇಕ್ ಆಗಿರೋವೆಲ್ಲ ನೀವು ಒಂದು ನೋಟ್ ಮಾಡ್ಕೋಬಹುದು. ಒಂದು ನೋಟ್ ಮಾಡ್ಕೊಂಡು ಸೊ ಅದರಲ್ಲಿ ನಿಮ್ಗೆ ಲೈಕ್ ಸಿ ಫಸ್ಟ್ ಒನ್ ಆ ನೋಟ್ ನ ಹೆಂಗ್ ಮಾಡ್ಕೋಬೇಕು ಅಂದ್ರೆ, ಫಸ್ಟ್ 4 ಕಾಲಮ್ಸ್ ಇರಬೇಕು. ಲೈಕ್ ಫಸ್ಟ್ ಒನ್ ಟಾಪಿಕ್ ಆರ್ ಕ್ವಶನ್, ನೆಕ್ಸ್ಟ್ ಯುವರ್ ಆನ್ಸರ್, ಕರೆಕ್ಟ್ ಆನ್ಸರ್ ಅಂಡ್ ವೈ ಯು ಮಿಸ್ಡ್ ದಟ್ ಆನ್ಸರ್. ಫಾರ್ ಎಕ್ಸಾಂಪಲ್ ಕ್ರಾಪ್ ಡಿಸೀಸ್ ಇರುತ್ತೆ ಇಲ್ಲಿ. ಸಿ ಫಾರ್ ಎಕ್ಸಾಂಪಲ್ ಟಾಪಿಕ್ ಅನ್ನೋದು ಕ್ರಾಪ್ ಡಿಸೀಸ್ ಅಲ್ಲಿ ಸೊ ನೀವು ಲೈಕ್ ರಾಂಗ್ ಆನ್ಸರ್ ಹಾಕಿದೀರಾ, ಕರೆಕ್ಟ್ ಆನ್ಸರ್ ಹಾಕಿದೀರಾ. ಸೊ ಓಕೆ, ಇನ್ ಕೇಸ್ ಆನ್ಸರ್ ಕರೆಕ್ಟ್ ಆಗಿದೆ ಬಟ್ ಬೈ ಗೆಸ್ ಹಾಕಿರ್ತೀರಾ. ಸೊ ಈ ತರ ಎಲ್ಲ ಅನಲೈಸ್ ಮಾಡ್ಕೋಬೇಕು. ಕರೆಕ್ಟ್ ಆನ್ಸರ್ ಇದ್ರೆ ಕರೆಕ್ಟ್ ಫ್ಯಾಕ್ಟ್ ನ ಅಲ್ಲಿ ಬರೀಬೇಕು. ಸೊ ವಾಟ್ ಈಸ್ ದ ರೀಸನ್ ಫಾರ್ ದಟ್ ಕರೆಕ್ಟ್ ಆನ್ಸರ್ ಅನ್ನೋದನ್ನ ನೀವೇ ಇಲ್ಲಿ ಬರೀಬೇಕು. ಸೊ ನೆಕ್ಸ್ಟ್ ಇನ್ ಕೇಸ್ ರಾಂಗ್ ಆದ್ರೆ ವೈ ಯು ಹ್ಯಾವ್ ಮಿಸ್ಡ್ ದಟ್, ವೆದರ್ ಯು ಹ್ಯಾವ್ ಕನ್ಫ್ಯೂಸ್ಡ್, ಸೊ ಆನ್ ವೈ ಯು ಹ್ಯಾವ್ ಕನ್ಫ್ಯೂಸ್ಡ್. ಈ ತರ ಎಲ್ಲ ಅನಲೈಸ್ ನ ನೀವೇ ಮಾಡ್ಕೋಬೇಕು. ಮಿಸ್ಟೇಕ್ ನೋಟ್ಬುಕ್ ಅಂತ ಹೇಳ್ತೀವಿ ಇದನ್ನ. ಸೊ ಇದನ್ನ 4 ಕಾಲಮ್ಸ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಒನ್ ಕ್ವಶನ್ ಬರೀರಿ. ಸೊ ಅದ್ರದ್ದು ನೀವು ಹಾಕಿರೋ ಆನ್ಸರ್, ನೆಕ್ಸ್ಟ್ ಅದರದ್ದು ಕರೆಕ್ಟ್ ಆನ್ಸರ್ ಏನು, ನೆಕ್ಸ್ಟ್ ವೈ ಇನ್ ಕೇಸ್ ನೀವು ರಾಂಗ್ ಹಾಕಿದ್ರೆ ಏನಕ್ಕೆ ರಾಂಗ್ ಹಾಕಿದಿರಾ, ವಾಟ್ ಈಸ್ ದ ರೀಸನ್ ಬಿಹೈಂಡ್ ಯುವರ್ ರಾಂಗ್ ಆನ್ಸರ್ ಅನ್ನೋದನ್ನ ನೀವು ಇಲ್ಲೇ ಬರಿಬೇಕು. ಅಂಡ್ ಅದಕ್ಕೆ ಕರೆಕ್ಟ್ ಆನ್ಸರ್ ಮತ್ತೆ ಕರೆಕ್ಟ್ ರೀಸನ್ ಇಲ್ಲೇ ಬರಿಬೇಕು. ಸೊ ದಿಸ್ ಈಸ್ ಕಂಪ್ಲೀಟ್ ನೋಟ್ಬುಕ್, ಮಿಸ್ಟೇಕ್ ನೋಟ್ಬುಕ್ ಅನಾಲಿಸಿಸ್. ಸೊ ನೆಕ್ಸ್ಟ್ ಒನ್ ಮಾಕ್ ಟೆಸ್ಟ್ ಅನಾಲಿಸಿಸ್. ಸಿ ಮಾಕ್ ಟೆಸ್ಟ್ ಬರ್ದಾಗ ನೀವು ಲೈಕ್ ಫಸ್ಟ್ ಒನ್ ಏನ್ ಮಾಡ್ಬೇಕಂದ್ರೆ, ಸ್ಟೆಪ್ 1 ರೆಕಾರ್ಡ್ ಸ್ಕೋರ್. ನಿಮ್ ಸ್ಕೋರ್ ಎಷ್ಟು ಬರ್ತಾ ಇದೆ, ಎಷ್ಟು ಟೈಮ್ ಯೂಸ್ ಮಾಡ್ತಿದ್ದೀರಾ, ಸೊ ನಿಮ್ ಅಕ್ಯುರೇಸಿ ಏನು, ಸೊ ಈ ತರ ಇವೆಲ್ಲ ಅನಲೈಸ್ ಮಾಡಬೇಕು. ನೆಕ್ಸ್ಟ್ ಕಮಿಂಗ್ ಟು ದ ಸಪರೇಟ್ ಎರರ್ಸ್ ಇಂಟು ನಾಲೆಜ್ ಗ್ಯಾಪ್. ಸೊ ಇಲ್ಲಿ ಕನ್ಫ್ಯೂಷನ್, ಸೊ ಇನ್ ಕೇಸ್ ಕೆಲವೊಂದು ಟಾಪಿಕ್ಸ್ ಇರ್ತವೆ ಅವೆಲ್ಲ ಕನ್ಫ್ಯೂಸ್ ಆಗಿರ್ತವೆ. ಸೊ ಕನ್ಫ್ಯೂಷನ್ ಆಗಿರೋ ಟಾಪಿಕ್ಸ್ ಎಲ್ಲ ನೀವು ಒಂದು ನೋಟ್ಬುಕ್ ಅಲ್ಲಿ ಬರಿಬೇಕು. ಸೊ ಅದನ್ನ ನಿಮ್ಗೆ ಲಾಸ್ಟ್ ಮಿನಿಟ್ ಎಕ್ಸಾಮ್ ಟೈಮ್ ಅಲ್ಲಿ ಯೂಸ್ ಆಗುತ್ತೆ. ನೆಕ್ಸ್ಟ್ ರಿವೈಸ್ ದ ಸೋರ್ಸ್ ಫಾರ್ ನಾಲೆಜ್ ಗ್ಯಾಪ್ಸ್, build comparison notes for the confusion, practice timed sets for speed. So this is the complete third step mock test analysis. Like first one, you should revise continuously your topics so that you can build the gaps between them. So next, comparison table for confusions. So if you are confusing in any topics, just do a comparison table between those two topics and read once so that you will not confuse next time. Next, practice time sets. So when you are attending a mock test, so you should keep a timer and also you should check for your accuracy and speed. So next, reattempt wrong questions after 48 to 72 hours without looking at the answer. So ನೀವೀಗ ಈ ಮಿಸ್ಟೇಕ್ ನೋಟ್ಸ್ ಅಂತ ಹಾಕಿರ್ತೀರಲ್ವಾ, ಈ ಮಿಸ್ಟೇಕ್ ನೋಟ್ಸ್ ಅಲ್ಲಿ ಹಾಕಿರೋ ಆನ್ಸರ್ಸ್, ಈ ಕ್ವಶನ್ ನಿಮ್ಗೆ ರಾಂಗ್ ಆಗಿರೋ ಕ್ವಶನ್ಸ್ ಎಲ್ಲಾನು ನೀವು ಮತ್ತೆ ನೆಕ್ಸ್ಟ್ 2 days or 3 days ಆದ್ಮೇಲೆ ನೀವು ಮತ್ತೆ ರಿವಿಸಿಟ್ ಮಾಡಬೇಕು. ಅದನ್ನ ಮತ್ತೆ ರಿವಿಸಿಟ್ ಮಾಡಿ ಅದನ್ನ ಆನ್ಸರ್, ಸೊ ಕರೆಕ್ಟ್ ಆನ್ಸರ್ ಏನು ಅಂತ ನೀವು ಅದ್ರ ಬಗ್ಗೆ ಲೈಕ್ ತಿಳ್ಕೋಬೇಕು. ನೆಕ್ಸ್ಟ್, ಮೇಂಟೈನ್ ಎ ರನ್ನಿಂಗ್ ಲಿಸ್ಟ್ ಆಫ್ ಯುವರ್ 20 to 30 ಮೋಸ್ಟ್ ರಿಪೀಟೆಡ್ ಎರರ್ಸ್. ಸೊ ಈ ಎರರ್ಸ್ ಎಲ್ಲಿ ಮಾಡ್ತಾ ಇದೀರಿ, ಸೊ ಎಲ್ಲಿ ಮಾಡ್ತಾ ಇದೀವಿ ಈ ಎರರ್ಸ್ ನ, ಎಲ್ಲಿ ಹೋಗ್ತಾ ಇದೆ, ಸೊ ಈ ತರ ಕಂಪ್ಲೀಟ್ ಇನ್ಫಾರ್ಮೇಶನ್ ನೀವು ವಾಟ್ ಈಸ್ ಯುವರ್ ಎರರ್ಸ್, ಸೊ ವಾಟ್ ಆರ್ ಯುವರ್ ಡ್ರಾಬ್ಯಾಕ್ಸ್, ಈ ತರ ಎಲ್ಲ ಇನ್ಫಾರ್ಮೇಶನ್ ನೀವು ಒಂದು ಲಿಸ್ಟ್ ಮಾಡ್ಕೊಂಡು ಇಟ್ಕೋಬೇಕು. ಸೊ ದಟ್ ಅಟ್ ದ ಲಾಸ್ಟ್ ಮೂಮೆಂಟ್ ಆಫ್ ದ ಎಕ್ಸಾಮ್ ಯು ವಿಲ್ ಗೆಟ್ ಟು ನೋ ವೇರ್ ಯು ಆರ್ ಡೂಯಿಂಗ್ ಮಿಸ್ಟೇಕ್. ಸೊ ವಾಟ್ ಈಸ್ ಯುವರ್ ಮೇಜರ್ ಡ್ರಾಬ್ಯಾಕ್, ಈ ತರ ನಿಮ್ ವೀಕರ್ ಸೆಕ್ಷನ್ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ತರ ಯು ಶುಡ್ ಡೂ. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಲಾಸ್ಟ್ ಫೈನಲ್ 15 days ಏನ್ ಮಾಡಬೇಕು. ಸೊ ಫೈನಲ್ 15 days ಅಲ್ಲಿ ನಾವು ಜಸ್ಟ್ ಆಲ್ರೆಡಿ ಸೊ ಫುಲ್ ಸಿಲೆಬಸ್ ರಿಕಾಲ್, ಓಕೆ, ಟೈಮರ್ ಇಟ್ಕೊಂಡು ಮಾಕ್ ಟೆಸ್ಟ್ ಮಾಡಬೇಕು. ನೆಕ್ಸ್ಟ್ ಎರರ್ಸ್ ನ ಎಲಿಮಿನೇಟ್ ಮಾಡಬೇಕು, ರ್ಯಾಪಿಡ್ ರಿವಿಷನ್ ಅಂಡ್ ಲೈಟ್ ಫೈನಲ್ ರಿವಿಷನ್. ಲಾಸ್ಟ್ 60 days ಅಲ್ಲಿ ಫೈನಲ್ ರಿವಿಷನ್ ಮಾಡಬೇಕು. ಲಾಸ್ಟ್ 10 days, ಸೊ ಲಾಸ್ಟ್ 5 days or 10 days just to do final revision. So what to revise, ಸೊ ಇದರಲ್ಲಿ ಶಾರ್ಟ್ ನೋಟ್ಸ್, ವೀಕ್ ಸಬ್ಜೆಕ್ಟ್ಸ್, ಕ್ರಾಪ್ ವೈಸ್ ಟೇಬಲ್ಸ್, ಸೊ ಇವೆಲ್ಲ ನೀವು ರಿವೈಸ್ ಮಾಡ್ಕೋಬೇಕು. ನೆಕ್ಸ್ಟ್ ಮಿಸ್ಟೇಕ್ ನೋಟ್ಬುಕ್, ರಿಪೀಟೆಡ್ ವೀಕ್ ಕಾನ್ಸೆಪ್ಟ್ಸ್ ನ ನೋಡ್ಕೋಬೇಕು. ಫುಲ್ ಸೆಕ್ಷನಲ್ ಟೆಸ್ಟ್ ಅಟೆಂಡ್ ಮಾಡಬೇಕು, ಡೀಟೇಲ್ಡ್ ಅನಾಲಿಸಿಸ್ ಮಾಡಬೇಕು ಮಾಕ್ ಟೆಸ್ಟ್. ನೆಕ್ಸ್ಟ್ ಫ್ಯಾಕ್ಟ್ಸ್, ಟೇಬಲ್ಸ್, ಡೆಫಿನೇಷನ್ಸ್, ಇಂಪಾರ್ಟೆಂಟ್ ಲಿಸ್ಟ್ ಅಂಡ್ ಫಾರ್ಮುಲಾಸ್, ಸೊ ಈ ತರ ಎಲ್ಲಾನು
ನೀವು ಒಂದ್ಸತಿ ನೋಡ್ಕೋಬೇಕು. ಸೊ ಪ್ರಾಬ್ಲಮ್ಸ್ ಎಲ್ಲಿ ಕೇಳ್ತಾರೆ, ಇನ್ ಕೇಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೇಳಿದ್ರೆ ಯಾವ ಕಾನ್ಸೆಪ್ಟ್ ಅಲ್ಲಿ ಕೇಳ್ತಾರೆ, ಅದರದ್ದು ಫಾರ್ಮುಲಾ ಏನು, ಸೊ ಈ ತರ ಇವೆಲ್ಲ ಕಾನ್ಸೆಪ್ಟ್ ನೀವು ಲಾಸ್ಟ್ ಡೇ ಅಂದ್ರೆ ಲಾಸ್ಟ್ 10 days ಇದ್ದಾಗ ಈ ತರ ಇವೆಲ್ಲ ನೋಡ್ಕೋಬೇಕು. ಯಾಕಂದ್ರೆ ಸೊ ಲಾಸ್ಟ್ 10 days ಅಲ್ಲಿ ನೀವು ಈ ಕಾನ್ಸೆಪ್ಟ್ಸ್ ನ ನೋಡ್ಕೊಂಡ್ರೆ ಸೊ ದಟ್ ವಿಲ್ ಗೆಟ್ ಮೋರ್ ರಿಮೆಂಬರಿಂಗ್ ಆಫ್ ಇಟ್. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಫೈನಲ್ 7 days ರೂಲ್. ಲಾಸ್ಟ್ ಫೈನಲ್ 7 days ರೂಲ್ ಏನಿರ್ಬೇಕಂದ್ರೆ ಡು ನಾಟ್ ಸ್ಟಾರ್ಟ್ ಎ ನ್ಯೂ ಮೇಜರ್ ಬುಕ್. ಸೊ ಯಾವುದೇ ಕಾರಣಕ್ಕೆ ಹೊಸ ಬುಕ್ ತಗೊಂಡು ಲಾಸ್ಟ್ 7 days ಅಲ್ಲಿ ಓದಕ್ ಹೋಗ್ಬೇಡಿ. ನೆಕ್ಸ್ಟ್ ಡು ನಾಟ್ ಚೇಸ್ ಎವ್ರಿ ನ್ಯೂ ಯೂಟ್ಯೂಬ್ ಪ್ರೆಡಿಕ್ಷನ್. ಸೊ ಎಲ್ಲ ಯೂಟ್ಯೂಬ್ ಅಲ್ಲಿ ಪ್ರೆಡಿಕ್ಷನ್ಸ್ ಬರ್ತವೆ. ಸೊ ಅದು ಸೊ ಪ್ರೆಡಿಕ್ಷನ್ಸ್ ಈ ತರ ಎಲ್ಲದೂ ಯೂಟ್ಯೂಬ್ ಅಲ್ಲಿ ಜಾಸ್ತಿ ರಿಸೋರ್ಸಸ್ ನೋಡ್ಬೇಡ್ರಿ. ಸೊ ಲಿಮಿಟೆಡ್ ಆಗಿ ಇಟ್ಕೊಂಡಿರಿ. ಸೊ ನಿಮ್ಮ ರಿಸೋರ್ಸಸ್ ಲಿಮಿಟ್ ಇರಬೇಕು. ಸೊ ಓನ್ಲಿ ವಾಟ್ ಈಸ್ ಯೂಸ್ಫುಲ್ ಫಾರ್ ಯುವರ್ ಎಕ್ಸಾಮ್ ಅಷ್ಟೇ. ವಾಟ್ ಈಸ್ ಯೂಸ್ಫುಲ್ ಯುವರ್ ಎಕ್ಸಾಮ್, ಯು ಶುಡ್ ಡೂ ದಟ್ ಥಿಂಗ್. ಸೊ ಡು ನಾಟ್ ಸ್ಯಾಕ್ರಿಫೈಸ್ ಸ್ಲೀಪ್ ಫಾರ್ ಅನ್ಪ್ರೊಡಕ್ಟಿವ್ ಲೇಟ್ ನೈಟ್ ಸ್ಟಡೀಸ್. ಸೊ ಇಲ್ಲಿ ಜಾಸ್ತಿ ಜನ ಲೇಟ್ ನೈಟ್ ಸ್ಟಡೀಸ್ ಮಾಡ್ತಾರೆ. 2 o'clock 3 o'clock ಅಪ್ ಟು 4 o'clock ಮಾಡ್ತಾರೆ. ಸೊ ನಿಮ್ ಸ್ಲೀಪ್ ನ ಸ್ಯಾಕ್ರಿಫೈಸ್ ಮಾಡಕ್ ಹೋಗ್ಬೇಡ್ರಿ. ಸೊ ಸ್ಲೀಪ್ ವೆಲ್, ಸ್ಟಡಿ ವೆಲ್. These 60 days is more than enough to crack your exam. 60 days is more than enough, and for these 60 days we have prepared a complete perfect preparation strategy. So if you follow this preparation strategy, definitely so you can crack this exam. Next, coming to revise high error topics, more often comfortable topics. So major ಆಗಿ ನೀವು ರಿವಿಷನ್ ಮಾಡಬೇಕಾಗಿರೋದು ಏನು ಅಂದ್ರೆ ಸೊ ನೀವು ಯಾವ ಸೆಕ್ಷನ್ ಅಲ್ಲಿ ಲೈಕ್ ಮಿಸ್ಟೇಕ್ ಮಾಡಿರ್ತೀರಲ್ವಾ, ಸೊ ಆ ಸೆಕ್ಷನ್ಸ್ ನ ನೀವು ಲೈಕ್ ಮೇಜರ್ ಆಗಿ ಕಂಟಿನ್ಯೂಸ್ಲಿ ರಿವೈಸ್ ಮಾಡ್ತಾ ಇರಬೇಕು ಅಪ್ ಟು ದ ಎಕ್ಸಾಮಿನೇಷನ್. ಸೊ ಯೂಸ್ ಅಫಿಷಿಯಲ್ ಇನ್ಫಾರ್ಮೇಶನ್ ಫಾರ್ ಎನಿ ಚೇಂಜ್ ಇನ್ ಡೇಟ್, ಸಿಲೆಬಸ್, ಎಲಿಜಿಬಿಲಿಟಿ ಆರ್ ಎಕ್ಸಾಮಿನೇಷನ್ ಪ್ಯಾಟರ್ನ್. ಸೊ ಡೈಲಿ ಅಪ್ಡೇಟ್ಸ್ ನೋಡ್ತಾ ಇರಬೇಕು. ಸೊ KEA ವೆಬ್ಸೈಟ್ ಡೈಲಿ ಓಪನ್ ಮಾಡಿ ನೋಡ್ತಾ ಇರಿ. ಸೊ ಫಾರ್ ಎನಿ ಟೈಪ್ ಆಫ್ ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೇಕು, ಲೈಕ್ ಎಕ್ಸಾಮ್ ಡೇಟ್ಸ್ಗೆ ಈ ತರ ಡೈಲಿ KEA ವೆಬ್ಸೈಟ್ ಓಪನ್ ಮಾಡಿ ಸೊ ನೀವು ಅಪ್ಡೇಟ್ ಆಗಿ ಇರಬೇಕು. ಸೊ ದಿಸ್ ಈಸ್ ಫೈನಲ್ ಕಂಪ್ಲೀಟ್ ಪ್ರಿಪರೇಷನ್ ಸ್ಟ್ರಾಟಜಿ ಫ್ರಮ್ ಅಗ್ರಿವ್ಯಾಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಂಡ್ ಫ್ರಮ್ ಅಗ್ರಿವ್ಯಾಸ್ ಅಕಾಡೆಮಿ. ಸೊ ಇದು ನಿಮ್ಗೆ ಕಂಪ್ಲೀಟ್ ಪ್ರಿಪರೇಷನ್ ಸ್ಟ್ರಾಟಜಿ. ಸೊ ಈ ಕಂಪ್ಲೀಟ್ ಪ್ರಿಪರೇಷನ್ ಸ್ಟ್ರಾಟಜಿನ ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ you will get a good score and you will definitely crack this exam. So I am guaranteeing you. So please follow these preparation strategies and the study plan so that you can successfully crack the assistant horticulture officer exam or assistant director of horticulture exam. So ಈ PDF ನ ನಾನು ವಾಟ್ಸಪ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ ಅಂಡ್ ವಾಟ್ಸಪ್ ಗ್ರೂಪ್ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ದಟ್ ಯು ಕ್ಯಾನ್ click the link and you can join to the WhatsApp group. So this is about today complete preparation strategies. So if you like this video, please share, subscribe and follow to Agrivyas Academy YouTube channel, and also follow us on Instagram for daily updates. So daily current affairs ಮತ್ತೆ daily general studies. So ಈ ತರ ಎಲ್ಲ ಕ್ವೆಶ್ಚನ್ಸ್ ನಾವು ವಾಟ್ಸ್ಆಪ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ, as well as YouTube and as well as Instagram ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. So stay tuned for further updates. So please support Agrivyas Academy YouTube channel. Thank you.